ಪ್ರಾರ್ಥನೆ ಮಾಡೋಣ. ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು, ನನ್ನ ಹೃದಯದ ಧ್ಯಾನವುದು ಕೇವಲ ನಿನಗೆ ಸಮರ್ಪಕವಾಗಿರಲಿ. ಆಮೆನ್. ಕರ್ತನಲ್ಲಿ ನನ್ನ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ತಂದೆ ದೇವರ ಮಹಾಕೃಪೆ, ಆತನ ಕರುಣೆ ಮತ್ತೊಂದು ಆವರ್ತಿ ನಮ್ಮ ಜೀವಿತದಲ್ಲಿ ದೇವರು ಈ ದಿನವನ್ನ ಕಾಣ ಮಾಡಿ ವಾರದ ಮೊದಲನೇ ದಿನದಂದು ಸಾಯಂಕಾಲದ ವೇಳೆಯಲ್ಲಿ ದಿನದ ಅಂತ್ಯದಲ್ಲಿ ನಾವುಗಳು ಆತನ ಸನ್ನಿಧಾನಕ್ಕೆ ಬಂದು ಆತನ ವಾಕ್ಯಗಳನ್ನು ಧ್ಯಾನಿಸಲು ದೇವರು ಕೊಟ್ಟಂತ ಈ ಸಮಯಕ್ಕಾಗಿ ಆತನ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಈ ಒಂದು ಪರಿಶುದ್ಧ ದಿನದಲ್ಲಿ ಅನೇಕ ಸಹೋದರರು ನಾವು ನೋಡುವಾಗ ಬೆಳಗಿನಿಂದಲೂ 1 ಅಥವಾ 2 ಒಂದು ಆರಾಧನೆಗಳಲ್ಲಿ ಅಟೆಂಡ್ ಮಾಡ್ತಾರೆ. ಯಾಕಂದ್ರೆ ಇದು ಪವಿತ್ರವಾದಂಥ ದಿನ. ಆದುದರಿಂದ ದೇವರ ಘನಕ್ಕಾಗಿ ಅದನ್ನು ನಾವೇನು ಮಾಡಬೇಕಾಗಿದೆ, ಉಪಯೋಗಿಸ್ಕೊಳ್ಬೇಕಾಗಿದೆ. ಈ ರೀತಿಯಾಗಿ ದೇವರು ನಮ್ಮನ್ನ ನಡೆಸಿದ್ದಾರೆ. ವಿಶೇಷವಾಗಿ ಈ ದಿನದ ಅಂತ್ಯ ಭಾಗದಲ್ಲಿ ನಾವುಗಳು ಮತದಾವರ್ತಿ ಆತನ ಸನ್ನಿಧಾನದಲ್ಲಿ ಸೇರಿ ಆತನನ್ನು ಆರಾಧಿಸಲು ದೇವರು ಕೃಪೆ ಮಾಡಿದ್ದಕ್ಕಾಗಿ ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ನಾನು ಮಾತಾಡುವಂತ ವಿಚಾರದ ಒಂದು ಶೀರ್ಷಿಕೆ ಒಂದು ನೀಡ್ ಆಫ್ ಪೇಷನ್ಸ್ ಎನ್ನುವಂತ ಒಂದು. ನಮಗೆ ಒಂದು ತಾಳ್ಮೆಯ ಅಗತ್ಯತೆ ಎನ್ನುವುದರ ಬಗ್ಗೆ ನಾವು ಯೋಚನೆ ಮಾಡಿ, ನಮಗೆಲ್ಲ ತಾಳ್ಮೆ ಇದೆಯಾ ಎನ್ನುವಂತ ಒಂದು ಪ್ರಶ್ನೆ ಬರುವಾಗ, ಒಂದು ನಮ್ಮ ಪಾಸ್ಟರ್ ರಜಲ್ ಅವರು ಹೇಳ್ತಾರೆ, ಮನುಷ್ಯನಲ್ಲಿ ಒಬ್ಬ ಮನುಷ್ಯ ನೋಡ್ಬೇಕಂದ್ರೆ ಅವನಲ್ಲಿ ತಾಳ್ಮೆ ಇಲ್ಲದೆ ಹೋದ್ರೆ ಈ ಲೋಕದಲ್ಲಿ ಅವನಿಗೆ ಇರಲಿಕ್ಕೆ ಆಗದೇ ಇಲ್ಲ. ತಾಳ್ಮೆ ಎಂಬುವಂಥದ್ದು ಬಹಳ ಅತ್ಯಗತ್ಯವಾಗಿ ಅವಶ್ಯವಾಗಿ ಬೇಕೇ ಆಗಿರುವಂತ ಒಂದು ವಿಚಾರ ಆಗಿದೆ ಅಂತ ಸಹೋದರಿ ಹೇಳ್ತಾರೆ. ಯಾಕೆ ಈ ರೀತಿ ಆಗೋಯ್ತು ಎನ್ನುವಂತ ಒಂದು ಪ್ರಶ್ನೆ ನಾವು ಹಾಕೊಳ್ದಾಗ, ಆದಾಮನ್ನ ದೇವರು ಸೃಷ್ಟಿ ಮಾಡಿದ್ರು. ನಾವು ನೋಡುವಾಗ ಸೃಷ್ಟಿಕ್ರಮದಲ್ಲಿ ಅವರು ಸುಮಾರು 6 ದಿನ ಮನುಷ್ಯನಿಗೆ ಬೇಕಾಗುವಂತ ಎಲ್ಲಾ ರೀತಿಯ ಸೌಕರ್ಯಗಳನ್ನ ಮಾಡಿಕೊಟ್ರು. 6 ದಿನದ ಪರ್ಯಂತರ. 6 ದಿನ ನೋಡ್ಬೇಕಂದ್ರೆ 742,000 ವರ್ಷಗಳು ಮನುಷ್ಯನಿಗೆ ಇರ್ಲಿಕ್ಕೆ, ಸಮಾಧಾನವಾಗಿ ಇರ್ಲಿಕ್ಕೆ ಆತನಿಗೆ ಬೇಕಾಗುವಂತ ಎಲ್ಲಾ ರೀತಿಯ ಅನುಕೂಲಗಳನ್ನ ಮಾಡಿ 6ನೇ ದಿನದ ಕೊನೆಯ ಭಾಗದಲ್ಲಿ ನಾವು ನೋಡುವಾಗ ದೇವರು ಆದಾಮನ್ನ ಉಂಟು ಮಾಡಿದ್ರು ಅಂತ ನಾವು ಕೊಡ್ತೀವಿ. ಈಗ ಪರಿಸ್ಥಿತಿ ಯಾವ ರೀತಿ ಇತ್ತು ಏದೇನಲ್ಲಿ ಪರಿಸ್ಥಿತಿ? ಆತನಿಗೆ ಏನಾದ್ರೂ ತೊಂದರೆ ಆಗ್ತಿತ್ತ? ಅಶಾಂತಿ ಇತ್ತ? ಅಸಂತೋಷ ಇತ್ತ? ನಾನು ನೋಡುವಾಗ ಏನು ಇಲ್ಲ. ಅವರು ದೇವರು ಮಾಡಿದಂತ ಆ ತೋಟದಲ್ಲಿ ಅವರು ಸಮಾಧಾನವಾಗಿ ನಿಶ್ಚಿಂತೆಯಾಗಿ ಅವರು ಜೀವನ ಮಾಡಲು ದೇವರು ಏನ್ ಮಾಡಿದ್ರು, ಪ್ರತಿಯೊಂದನ್ನ ಅವ್ರಿಗೆ ಸೃಷ್ಟಿ ಮಾಡಿಕೊಟ್ಬಿಟ್ರು. ನಾವು ನೋಡುವಾಗ ತರತರದ ಹಣ್ಣುಗಳನ್ನ ಉಂಟು ಮಾಡಿದ್ರು. ಅವರು ನೋಡುವಂತ ಸಂದರ್ಭದಲ್ಲಿ ಜೀವದಾಯಕ ವೃಕ್ಷಗಳನ್ನ ಕೊಟ್ಟರು. ಆದರೆ ಅವರಿಗೆ ಒಂದು ಒಬಿಡಿಯನ್ಸ್ ಟೆಸ್ಟ್ ಅನ್ನ ಮಾಡಲೇಬೇಕಾಗಿತ್ತು. ಯಾಕಂದ್ರೆ ನಿತ್ಯ ಜೀವವನ್ನ ಕೊಡುವ ಮೊದಲು ಅವರು ನಾವು ನೋಡುವಾಗ ತಾವು ವಿಧೇಯತೆಯಿಂದ ದೇವರ ಆಜ್ಞೆಗಳನ್ನ ಕೈಕೊಂಡು ನಡೀತಾರೆ ಎನ್ನುವಂತ ಒಂದು ಖಾತರಿಯನ್ನ ದೇವರು ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲದೆ ಹೋಗಿದ್ದರೆ ದೇವರು ಏನಾದ್ರೂ ನಿತ್ಯ ಜೀವವನ್ನ ಕೊಟ್ಬಿಟ್ಟಿರೋ ತಪ್ಪು ಮಾಡ್ಬಿಟ್ಟಿದ್ದ ಅಂದ್ರೆ, ನಾನು ನೋಡ್ಬೇಕಂದ್ರೆ ಆದಾಮ 960-30 ವರ್ಷ ಬದುಕಿದ್ರು. ಈಗ ನೋಡುವಾಗ ಆತನ ಪಾಪದ ಸ್ಥಿತಿಯಲ್ಲಿ ಇವಾಗ್ಲೂ ಬದುಕಿರ್ಬೇಕಾಗ್ತದೆ. ಆದುದರಿಂದ ದೇವರು ಏನ್ ಮಾಡಿದ್ರು ಅಂತ ಹೇಳ್ಬೇಕಂದ್ರೆ ಆತನ ವಿಧೇಯತೆಯನ್ನ ಟೆಸ್ಟ್ ಮಾಡಿದ್ರು. ಯಾಕಂದ್ರೆ ನಾನು ನಿತ್ಯ ಜೀವವನ್ನ ಕೊಟ್ಟಾಗ ಇವರು ಅದಕ್ಕೆ ಯೋಗ್ಯವಾಗಿರ್ಬೇಕು. ಆ ನಿತ್ಯವಾಗಿ ಜೀವಿಸುವಂತ ಒಂದು ಆಶೀರ್ವಾದಗಳನ್ನ ಅವ್ರು ಏನ್ ಮಾಡ್ಬೇಕು ಅಂದ್ರೆ ಸದಾ ಅವರಲ್ಲಿ ಇಟ್ಕೊಳ್ಬೇಕು. ಯಾವ ಉದ್ದೇಶದಿಂದ ನಾನು ಆ ಏದೇನ್ ತೋಟವನ್ನ ಉಂಟು ಮಾಡಿದ್ನೋ ಅದರಲ್ಲಿ ನೀವು ನಿರಂತರವಾಗಿ ಸುಖ, ಸಂತೋಷ, ಸಮಾಧಾನದಿರ್ಬೇಕು. ಆದ್ರೆ ಕಷ್ಟಗಳನ್ನು ಅನುಭವಿಸುವಂಥದ್ದು ತಂದೆಯಾದ ದೇವರಿಗೆ ಯಾವ ಒಂದು ಇದು ಇರ್ಲಿಲ್ಲ. ಆದ್ರೆ ದೇವರಿಗೆ ಚೆನ್ನಾಗಿ ಗೊತ್ತಿತ್ತು ಏನಾಗತ್ತೆ ಅಂತ. ನೋಡುವಾಗ ಆದಾಮನು ತಪ್ಪು ಮಾಡೇ ಮಾಡ್ತಾನೆ.
ಆದುದರಿಂದ ಅವನಿಗೆ ಅನುಭವದ ಕೊರತೆ ಇದೆ. ಆದುದರಿಂದ ಆತನಿಗೆ ಅನುಭವನ ಕೊಡಬೇಕು. ಅನುಭವನ ಕೊಟ್ಟು ಅವ್ರದ್ದು ಆರಿಸಿಕೊಂಡ ಹಾಗೆ ಒಳ್ಳೆಯದರ ಕೆಟ್ಟದ್ದರ ಅನುಭವ ಹುಟ್ಟಿಸುವ ಹಣ್ಣಿನ ಫಲವನ್ನು ಮಾತ್ರ ನೀವು ತಿನ್ಬೇಡಿ. ಯಾಕಂದ್ರೆ ನನ್ನ ಆಸೆ ಏನಂತ ಹೇಳ್ಬೇಕಂದ್ರೆ ನೀವು ಯಾವಾಗ್ಲೂ ಸುಖ ಸಂತೋಷ ಸಮಾಧಾನದಿಂದ ಇದೆ ಅಂತ ತೋಟದಲ್ಲಿ ಇರ್ಬೇಕು ಅಂತ. ಆದ್ರೆ ಕೆಟ್ಟದ್ದನ್ನ ತಂದೆಯಾದ ದೇವರು ಎಂದೂ ಬಯಸಲಿಲ್ಲ. ಆದರೆ ದೇವರಿಗೆ ಚೆನ್ನಾಗಿ ಗೊತ್ತಿತ್ತು ಇವ್ರಿಗೆ ಅನುಭವದ ಕೊರತೆ ಇದೆ, ಆದ್ದರಿಂದ ಅವರು ತಪ್ಪು ಮಾಡೇ ಮಾಡ್ತಾರೆ, ಅವ್ರ ಮೇಲೆ ಪಾಪ ಮಾಡ್ಕೊಳ್ತಾರೆ. ಆದುದರಿಂದ ನಾನು ಇವ್ರಿಗೆ ನಿತ್ಯ ಜೀವ ಮೊದಲೇ ಕೊಟ್ಬಿಟ್ಟ ಅಂದ್ರೆ ಇವರು ನಿತ್ಯವಾಗಿ ಪಾಪಿಗಳಾಗಿ ಈ ಲೋಕದಲ್ಲಿ ಇದ್ದು ಬಿಡ್ತಾರೆ. ಆವಾಗ ದೇವರು ಡೆತ್ ಸೆಂಟೆನ್ಸ್ ನ ಪಾಸ್ ಮಾಡಿದ್ರು. ನೋಡುವಾಗ ನಮ್ಗೆ ಅನ್ಸುತ್ತೆ ದೇವರು ಎಷ್ಟು ಕೃಪೆ ಇತ್ತು ಅಂತ. ನಾವು ನೋಡುವಾಗ ದೇವರು ಮನುಷ್ಯನಿಗೆ ಒಂದು ದೀರ್ಘ ನಿದ್ರೆಯನ್ನ ಕೊಟ್ಟರು ಅಂತ ನಾನು ನೋಡುವಾಗ ಆ ಡೆತ್ ಅನ್ನೋದು ಇಟ್ ವಾಸ್ ಎ ಬ್ಲೆಸ್ಸಿಂಗ್. ಅಕಸ್ಮಾತ್ ಏನಾದ್ರೂ ಆ ಒಂದು ಮರಣ ಅನ್ನುವಂಥದ್ದು ಅವ್ರಿಗೆ ಕೊಡದೆ ಹೋಗಿದ್ದ ಅಂದ್ರೆ ಪ್ರಪಂಚದಲ್ಲಿ ಹುಟ್ಟಿರುವವರೆಲ್ಲರೂ ಪಾಪಿಗಳಾಗಿ ನಿರಂತರವಾಗಿ ಬದುಕಿರ್ಬೇಕಂದ್ರೆ ಲೋಕದ ಗತಿ ಏನಾಗ್ತಿತ್ತು. ಆದರೆ ದೇವರ ಉದ್ದೇಶ ಏನಾಗಿತ್ತು ಅಂತ ಹೇಳ್ಬೇಕಂದ್ರೆ ಸ್ವಲ್ಪ ಕಾಲ ಅವ್ರು ಏನಾಗ್ಬೇಕು ಅಂತ ನಾನು ನೋಡುವಾಗ ಈ ಪಾಪದ ಸಂಬಳ ಒಳ್ಳೆಯದರ ಕೆಟ್ಟದರ ಅನುಭವಗಳನ್ನ ಅವರು ಅನುಭವಿಸ್ಬೇಕು. ಅನುಭವಿಸಿ ನಾವು ನೋಡುವಾಗ ನಾನು ಆಗ 7,000 ವರ್ಷದಲ್ಲಿ ನಿಮಗೆ ನಾನು ಒಳ್ಳೆಯದನ್ನ ಮಾಡುವಾಗ ಮನುಷ್ಯ ಯಾವತ್ತು ಒಳ್ಳೆಯದನ್ನೇ ಹಾಕೊಂಡು ದೇವರ ಸನ್ನಿಧಿನಲ್ಲಿ ಶಾಶ್ವತವಾಗಿ ನಿರಂತರವಾಗಿ ಸಮಾಧಾನ ಸಂತೋಷದಿಂದ ಇರಬೇಕು ಎನ್ನುವಂಥದ್ದು ದೇವರ ಚಿತ್ತವಾಗಿತ್ತು ಅಂತ ನಾವು ನೋಡ್ತೀವಿ. ಆದಾಮ ತಪ್ಪು ಮಾಡ್ಬಿಡ್ತಾನೆ. ಈಗ ನಾಡುವಾಗ ವಾಟ್ ಈಸ್ ಪೇಷನ್ಸ್, ತಾಳ್ಮೆ ಎನ್ನುವಂತ ಒಂದು ಪದದ ಅರ್ಥ ಏನು ಅಂತ ಹೇಳ್ಬೇಕಂದ್ರೆ ಒಬ್ಬರ ದೈನಂದಿನ ಜೀವಿತದಲ್ಲಿ ಬರುವಂತ ಎಲ್ಲಾ ಅಡ್ಡಿ ಆಟಂಕಗಳನ್ನ ಸಮಾಧಾನವಾಗಿ ಯಾವ ಒಂದು ಕೋಪ ತಾಪವಿಲ್ಲದೆ ಅದನ್ನ ಒಂದು ರೀತಿಯಲ್ಲಿ ಅನುಭವಿಸುವಂತ. ಅಂದ್ರೆ ಲೋಕದಲ್ಲಿ ನಾವು ಹುಟ್ಟಿರ್ಬೇಕಂದ್ರೆ ಪ್ರತಿಯೊಬ್ಬೊಬ್ಬರಿಗೂ ಏನು ಬರ್ತದೆ, ಅಡ್ಡಿ ಆಟಂಕಗಳು ಬಂದೇ ಬರ್ತದೆ. ಅದ್ ಏನಕ್ಕೆ ಅಂತ ನಾವು ನೋಡುವಾಗ ಆದಾಮನ ತಪ್ಪು ಮಾಡಿದಂತ ಫಲವಾಗಿ ಕಷ್ಟಗಳು. ನೋಡಿ, ಆದಾಮ ತಪ್ಪು ಮಾಡಿದಾಗ ದೇವರು ಏನ್ ಮಾಡ್ತಾರೆ ಅಂತ ಹೇಳ್ಬೇಕಂದ್ರೆ ಅವನಿಗೆ ಒಂದು ಶಾಪವನ್ನ ಕೊಡ್ತಾರೆ. ಆ ಶಾಪವನ್ನ ನೋಡುವಾಗ ನಮ್ಗೆ ಚೆನ್ನಾಗಿ ಗೊತ್ತಾಗುತ್ತೆ ಇಲ್ಲಿ ಏನಾಯ್ತು ಎನ್ನುವಂತ ಒಂದು ವಿಚಾರ. ಆದಿಕಾಂಡ 3ನೇ ಅಧ್ಯಾಯ 17ನೇ ವಚನದಲ್ಲಿ ನಾವು ನೋಡುವಾಗ ಇಲ್ಲಿ ನಾವು ನೋಡುವಾಗ ಒಂದು ಕಷ್ಟಗಳು ಸ್ಟಾರ್ಟ್ ಆಗುತ್ತೆ. ಆದಿಕಾಂಡ 3ನೇ ಅಧ್ಯಾಯ 17ನೇ ವಚನ. ಆಜ್ಞಾಪಿಸಿದ ಮರದ ಫಲವನ್ನು ನೀನು ಹೆಂಡತಿಯ ಮಾತು ಕೇಳಿ ತಿಂದ ಕಾರಣ ನಿನ್ನ ನಿಮಿತ್ತ ಭೂಮಿಗೆ ಶಾಪ ಬಂತು. ನಿನ್ನ ಜೀವಮಾನವೆಲ್ಲ ದುಡಿದು ದುಡಿದು ಭೂಮಿಯ ಹುಟ್ಟುವಳಿಯನ್ನು ತಿನ್ನಬೇಕು. ಇಲ್ಲಿ ನೋಡುವಂತ ಸಂದರ್ಭದಲ್ಲಿ ಕರ್ತನಲ್ಲಿ ಪ್ರಿಯರೇ, ನಿನ್ನ ನಿಮಿತ್ತ ಭೂಮಿಗೆ ಏನಾಗ್ಬಿಟ್ಟಿದೆ, ಶಾಪ ಬಂದ್ಬಿಡ್ತು. ಮೊದಲು ಶಾಪ ಇತ್ರಾ? ಶಾಪ ಇರ್ಲಿಲ್ಲ. ಆದ್ರೆ ನೀನು ಮಾಡಿದ ತಪ್ಪಿನ ಫಲವಾಗಿ ಏನಾಗಿದೆ ಅಂತ ಹೇಳ್ಬೇಕಂದ್ರೆ ಈಗ ಭೂಮಿ ನಿನ್ನ ನಿಮಿತ್ತ ಭೂಮಿಗೆ ಶಾಪ ಬಂದ್ಬಿಡ್ತು ಅಂತ ನಾವು ನೋಡ್ತೇವೆ. ಆಮೇಲೆ ನಿನ್ನ ಜೀವಮಾನವೆಲ್ಲ ದುಡಿದು ದುಡಿದು ಭೂಮಿಯ ಹುಟ್ಟುವಳಿಯನ್ನು ತಿನ್ನಬೇಕು. ಏನಾಗ್ಬೇಕಾಗಿತ್ತು, ಏನಾಗ್ಬಿಡ್ತು ನೋಡಿ. ಅವರು ಆರಾಮವಾಗಿ ಏದೇನ್ ತೋಟದಲ್ಲಿ ಇರ್ಬೋದಾಗಿತ್ತು. ಏದೇನ್ ತೋಟದಲ್ಲಿದ್ದಂತ ಮರಗಳ ಫಲಗಳನ್ನ ಅವರು ಸಮವಾಗಿ ಇರುವಂತ ಆ ಒಂದು ಒಳ್ಳೆ ಫಲಗಳನ್ನ ಅವರು ತಿಂದುಕೊಂಡು ಆರಾಮಾಗಿರ್ಬೇಕಾಗಿತ್ತು. ಈಗ ಯಾವ ರೀತಿ ಆಗ್ಬಿಡುತ್ತೆ ಅಂತ ನಾವು ನೋಡುವಾಗ ಆತನು ಭೂಮಿಯ ನಿನ್ನ ಜೀವಮಾನದಲ್ಲೆಲ್ಲ ನೀನು ದುಡಿದು ಕಷ್ಟ ಅನ್ನೋದು ಸ್ಟಾರ್ಟ್ ಆಗ್ಬಿಡ್ತೀರಿ. ದುಡಿಮೆ, ಬೆವರು ಸುರಿಸುತ್ತಾ ನಿನ್ನ ಆಹಾರವನ್ನ ನೀನು ಸಂಪಾದನೆ ಮಾಡ್ಕೊಳ್ಬೇಕು. ಎಂತ ಒಂದು ಪರಿಸ್ಥಿತಿ ಬಂದ್ಬಿಡ್ತು ಅಂತ ನಾವು ನೋಡ್ತೀವಿ. ಇದು ಮಾತ್ರವಲ್ಲದೆ ಏನಾಗತ್ತೆ ನೋಡಿ, ಭೂಮಿಯಲ್ಲಿ ಆ ಭೂಮಿಯಲ್ಲಿ ಮುಳ್ಳು ಗಿಡಗಳು
ಕಳೆಗಳು ಬಹಳವಾಗಿ ನೋಡಿ, ಹುಟ್ಟುವವು. ಆ ಭೂಮಿಯಲ್ಲಿ ಮುಳ್ಳು ಗಿಡಗಳು ಮುಳ್ಳು ಗಿಡಗಳು, ಕಳೆಗಳು ಕಳೆಗಳು ಬಹಳವಾಗಿ ಹುಟ್ಟುವವು. ಬಹಳವಾಗಿ, ಸ್ವಲ್ಪನ ಬಹಳವಾಗಿ ಬಹಳವಾಗಿ ಏನಾಗುತ್ತೆ, ಹುಟ್ಟುವವು. ಹುಟ್ಟುವವು. ಹೊಲದ ಬೆಳೆಯನ್ನು ಅನುಭವಿಸುವಿ. ಹ್ಮ್ ನೀನು ತಿರುಗಿ ಮಣ್ಣಿಗೆ ಸೇರುವ ತನಕ ಹ್ಮ್ ಬೆವರಿಡುತ್ತಾ ಆ, ಬೇಕಾದ ಆಹಾರವನ್ನು ಸಂಪಾದಿಸಬೇಕು. ಸಂಪಾದಿಸಿಕೊಳ್ಳಬೇಕು. ಬೆವರು ಸುರಿಸುತ್ತ ಆರಾಮಾಗಂತೂ ನಾವು ಏನ್ ಮಾಡಕ್ಕಾಗಲ್ಲ, ಆಹಾರನ ಸಂಪಾದನೆ ಮಾಡಕ್ಕಾಗಲ್ಲ. ಈ ರೀತಿಯಾದಂತ ನಾವು ನೋಡ್ಬೇಕಾದ್ರೆ ಪರಿಸ್ಥಿತಿ ಏನಾಗ್ಬಿಡ್ತು ಅಂದ್ರೆ ಆದಾಮ ಮತ್ತು ಆದಾಮನ ಸಂತತಿಗೆ ಬಂದ್ಬಿಡ್ತು ಅಂತ ನಾವು ನೋಡ್ತೀವಿ. ಈಗ ಇವುಗಳೆಲ್ಲ ಮಧ್ಯದಲ್ಲಿ ಆದಾಮ ಮತ್ತು ಆದಾಮನ ಸಂತತಿ ಜೀವಿಸ್ಬೇಕು ಅಂದ್ರೆ ಅವ್ರಿಗೆ ತಾಳ್ಮೆ ಬೇಕೋ ಬೇಡ? ಅಡಚಣೆಗಳು ಭೂಮಿಯಲ್ಲಿ ಬಂದ್ಬಿಡ್ತು. ಅವನು ಜೀವಮಾನದೆಲ್ಲ ದುಡಿದು ದುಡಿದು ಅಂತ ಅವನ್ ಏನ್ ಮಾಡ್ಬೇಕಾಗಿದೆ, ಸಂಪಾದನೆ ಮಾಡ್ಬೇಕಾಗಿದೆ. ಮುಳ್ಳು ಗಿಡಗಳು ಬೆಳೀತದೆ. ಲೈಫ್ ವಿಲ್ ನಾಟ್ ಬಿ ಸೋ ಈಸಿ. ಡಿಫಿಕಲ್ಟೀಸ್ ಆಫ್ ಲೈಫ್ ಪ್ರಾರಂಭವಾಗುತ್ತು. ಇವುಗಳೆಲ್ಲ ಮಧ್ಯದಲ್ಲಿ ಆತನು ನೋಡ್ಬೇಕಂದ್ರೆ ಅವನ ಜೀವಮಾನ ಕಾಲದಲ್ಲೆಲ್ಲ ಅವನ ಲೈಫ್ ಅಲ್ಲಿ ಹೋಗ್ಬೇಕಂದ್ರೆ ಅವನ ಕಷ್ಟಗಳೇ ಅನುಭವಿಸ. ಆತನು ಏನ್ ಮಾಡ್ಬೇಕಾಗಿದೆ ಅಂದ್ರೆ ಈ ಜೀವನವನ್ನ ಸಾಗಿಸ್ಬೇಕಾಗಿದೆ. ಆದ್ರಿಂದ ನಾವು ನೋಡುವಾಗ ನಾವೊಂದು ಪ್ರಶ್ನೆ ಕೇಳಿದೆ ನಿಮ್ಗೆ, ಎಲ್ಲಾರ್ಗು ತರ ತಾಳ್ಮೆ ಇದೆಯಾ ಅಂತ. ತಾಳ್ಮೆ ಇಲ್ಲದೆ ಹೋದ್ರೆ ಪ್ರಪಂಚದಲ್ಲಿ ಜೀವಿಸಕ್ಕಾಗಲ್ಲ. ಅವ್ರು ಹೇಳಿದ್ದಾರೆ, ಒಬ್ಬ ಮನುಷ್ಯ ಭೂಮಿ ಮೇಲೆ ಹುಟ್ಟಿದಾನೆ ಅಂದ್ರೆ ಆತನಲ್ಲಿ ಒಂದು ತಾಳ್ಮೆ ಅನ್ನೋದು ಇಲ್ಲದೆ ಹೋಗಿದ್ದರೆ ಅವನು ಜೀವಿಸ್ಲಿಕ್ಕಾಗದೇ ಇಲ್ಲ. ಪ್ರಪಂಚದಲ್ಲಿ ಜೀವಿಸಕ್ಕಾಗಲ್ಲ. ಯಾಕಂದ್ರೆ ಅಡ್ಡಿ ಆಟಂಕಗಳು ಬರ್ತದೆ, ಕಷ್ಟಗಳು ಬರ್ತದೆ. ನಡಿಬೇಕಂದ್ರೆ ಮುಳ್ಳು, ಬೆವರು ಸುರಿಸ್ಬೇಕು. ಹೀಗಿರುವಂತಹ ಸಂದರ್ಭದಲ್ಲಿ ಒಂದು ರೀತಿಯ ಆರಾಮ್ಸೆ ಅಂತ ಹೇಳ್ತಾರಲ್ಲ, ಆ ರೀತಿ ಲೈಫ್. ವೇರ್ ಇಸ್ ದಟ್ ಲೈಫ್? ಕೇಕ್ ವಾಕ್. ಲೈಫ್ ಇಸ್ ನಾಟ್ ಎ ಕೇಕ್ ವಾಕ್ ಅಲ್ವರ. ಡಿಫಿಕಲ್ಟೀಸ್, ಮುಳ್ಳು ಚುಚ್ಚುತ್ತವೆ. ದುಡಿಬೇಕು, ಸಂಪಾದನೆ ಮಾಡಬೇಕು, ನಾವು ಜೀವನ ಮಾಡಬೇಕು. ಅವಾಗ ಏನಾಗುತ್ತೆ ಅಂತ ಹೇಳ್ಬೇಕಂದ್ರೆ ತಾಳ್ಮೆ ಅನ್ನೋದು ಆಟೋಮೆಟಿಕ್ ಆಗಿ ನಮ್ಮಲ್ಲಿ ಬರ್ತದೆ. ತಾಳ್ಮೆ ಅನ್ನೋದು ಇಲ್ಲ ಅಂದ್ರೆ ನಾವು ಭೂಮಿಲಿ ಇರಕ್ಕಾಗಲ್ಲ. ಅದು ದೇವರೇ ಅಲೋ ಮಾಡಿದ್ದಾರೆ. ಯಾಕೆ ಅಂತ ಹೇಳ್ಬೇಕಂದ್ರೆ ಅದರಿಂದ ಮನುಷ್ಯ ಸಂತತಿ ಒಂದು ಪಾಠವನ್ನ ಕಲಿಬೇಕು. ಏನು ಪಾಠ ಅಂತ ನೋಡ್ಬೇಕಂದ್ರೆ ನಾವು ದೇವರಿಗೆ ವಿಧೇಯರಾಗಿರ್ಬೇಕು. ಅವಿಧೇಯರಾಗಿ ಹೋದಾಗ ನೋಡ್ಬೇಕಂದ್ರೆ ಬರುವಂತ ಈ ಕಷ್ಟಗಳನ್ನ ಅನುಭವಿಸಿ ತಾಳಲೇಬೇಕಾಗುತ್ತೆ ಎನ್ನುವಂತ ಒಂದು ವಿಚಾರವನ್ನ ಒಂದು ಮನುಷ್ಯ ಅವನ ಜೀವಿತ ಕಾಲದಲ್ಲಿ ಅವನು ಕಲಿಲೇಬೇಕಾದಂತ ಒಂದು ಪರಿಸ್ಥಿತಿ ಬಂದ್ಬಿಡುತ್ತೆ ಅಂತ ನಾವು ನೋಡ್ತೀವಿ. ಆದುದರಿಂದ ಮನುಷ್ಯನಿಗೆ ಬಹಳ ಪ್ರಾಮುಖ್ಯವಾಗಿ ಬೇಕಾಗಿರುವಂತ ಒಂದು ವಿಚಾರ ಏನಂತ ಹೇಳ್ಬೇಕಂದ್ರೆ ಅವನ ಜೀವಿತ ಮಾಡೋದು ನೋಡ್ಬೇಕಂದ್ರೆ ಒಂದು ತಾಳ್ಮೆ. ತಾಳ್ಮೆ ಇಲ್ಲದೆ ಹೋದ್ರೆ ಆತನು ಬದುಕಲಿಕ್ಕೆ ಆಗೋದೇ ಇಲ್ಲ ಎನ್ನುವಂತ ಒಂದು ವಿಚಾರವನ್ನ ನಾವು ಇಲ್ಲಿ ನೋಡ್ದು. ಇಲ್ಲಿ ನೋಡುವಂತಹ ಸಂದರ್ಭದಲ್ಲಿ ಕರ್ತನಲ್ಲಿ ಪ್ರಿಯರೇ, ಈಗ ಪಾಠಕ್ಕಾಗಿ ಒಂದ ಭಾಗದಲ್ಲಿ ನಾವು ನೋಡುವಾಗ ಭಕ್ತನಾದಂತ ಪೌಲ, ನಾವು ಪೌಲನು ಈ ಒಂದು ಇಬ್ರಿಯರಿಗೆ ಗ್ರಂಥ ಕರ್ತರು ಅಂತ ನಾವು ಚೆನ್ನಾಗಿ ತಿಳ್ಕೊಂಡಿದ್ದೀವಿ. ಈಗಿರುವಂತ ಸಂದರ್ಭದಲ್ಲಿ ಕರ್ತನಲ್ಲಿ ಪ್ರಿಯರೇ, ದೇವರ ಚಿತ್ತವನ್ನ ಮಾಡಿ ನೆರವೇರಿಸಿದ ಮೇಲೆ ನೋಡ್ಬೇಕಂದ್ರೆ ನಿಮ್ಮಲ್ಲಿ ಏನ್ ಬೇಕು ಅಂತ ದಯವಿಟ್ಟು ಓದಿ ಅದನ್ನ. ದೇವರ ಚಿತ್ತವನ್ನು ನೆರವೇರಿಸಿ ವಾಗ್ದಾನದ ಫಲವನ್ನು ಹೊಂದಬೇಕಾದರೆ ನಿಮಗೆ ತಾಳ್ಮೆ ನೋಡಿ, ನಿಮಗೆ ತಾಳ್ಮೆ ಬೇಕು ಎನ್ನುವಂತ ಒಂದು ವಿಚಾರವನ್ನ ಭಕ್ತನಾದಂತ ಪೌಲ ಇಬ್ರಿಯರಿಗೆ ನೋಡ್ಬೇಕಂದ್ರೆ ಅಂದು ಬರೀತಾರೆ. ಅಲ್ಲಿ ಏನಾಗ್ಬಿಡುತ್ತೆ ನೋಡ್ಬೇಕಂದ್ರೆ ಆ ಸಂದರ್ಭದಲ್ಲಿ ನಾನು ನೋಡುವಾಗ ಆದಿಸಭೆ ನೋಡ್ಬೇಕಂದ್ರೆ ಜಾಸ್ತಿ ಎಲ್ಲರೂ ಇಬ್ರಿಯರಿಂದ ಕನ್ವರ್ಟ್ ಆಗಿ ಬರ್ತಾರೆ, ಬಿಲೀವರ್ಸ್ಗಳು. ಇದು ಸರಿಸುಮಾರು 64-69 ಅಂದ್ರೆ AD 64 to 69 ಅಲ್ಲಿ ಬರ್ತಿರೋಂತ ಒಂದು ವಿಚಾರ ಅಂತ ನಾವು ನೋಡ್ತೀವಿ. ಇಲ್ಲಿ ಏನಾಗುತ್ತೆ ಅಂತ ನೋಡ್ಬೇಕಂದ್ರೆ ಕ್ರಿಶ್ಚಿಯನ್ಸ್ ಆದವ್ರಿಗೆಲ್ಲ ನೋಡುವಾಗ ಬಹಳ ಕಷ್ಟ ಬರ್ಲಿಕ್ಕೆ ಪ್ರಾರಂಭವಾಗುತ್ತೆ. ಅದು ಯೆರೂಸಲೇಮಿನೆಲ್ಲ ಪ್ರಾರಂಭವಾಗ್ಬಿಡ್ತದೆ. ಪ್ರಾರಂಭವಾಗಿ ಇಡೀ ಕ್ರೈಸ್ತ ಸಮುದಾಯ ನಾನು ನೋಡ್ಬೇಕಂದ್ರೆ ಇನಿಷಿಯಲ್ ಆಗಿ ಬಂದವರೆಲ್ಲ ಹೀಬ್ರೂಸ್ ಆದ್ದರಿಂದ ಅವರು ಕಷ್ಟ ಬಂದಾಗ ಏನಾಗುತ್ತೆ ಅಂತ ಹೇಳ್ಬೇಕಂದ್ರೆ ಅವರು ಹಿಂದೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅವ್ರು ಇನಿಷಿಯಲ್ ಆಗಿ ಎಷ್ಟು ಕಷ್ಟಗಳನ್ನ ಅನುಭವಿಸ್ತಾ ಹೋಗ್ತಾರೋ ಅವ್ರೇನ್ ತಿಳ್ಕೊಂಡ್ಬಿಡ್ತಾರೆ ಅಂತ ಹೇಳ್ಬೇಕಂದ್ರೆ ನಾವು ಇರುವ ಸಮಯದಲ್ಲಿಯೇ ಏನಾಗುತ್ತೆ, ದೇವರ ರಾಜ್ಯ ಪ್ರಾರಂಭವಾಗ್ಬಿಡ್ತದೆ.
ಆದುದರಿಂದ ನಾವೇನ್ ಮಾಡ್ಬೋದು ಅಂತ ಹೇಳ್ಬೇಕಂದ್ರೆ ಆರಾಮಾಗಿ ಆ ದೇವರ ರಾಜ್ಯಕ್ಕೆ ಹೋಗ್ಬಿಡ್ಬೋದು ಅಂತ ಅವರು ತಿಳ್ಕೊಂಡು ನಾವು ನೋಡ್ಬೇಕಂದ್ರೆ ಅವ್ರು ಎದುರು ನೋಡ್ತಾ ಇರ್ತಾರೆ. ಈಗಿರುವಂತ ಸಂದರ್ಭದಲ್ಲಿ ಕಷ್ಟಗಳು ಜಾಸ್ತಿ ಆಗ್ತಾ ಬರ್ತದೆ. ವಾಗ್ದಾನದ ಫಲ ಅಂದ್ರೆ ಪರಲೋಕ ರಾಜ್ಯವನ್ನ ನಾನು ನಿಮ್ಗೆ ಕೊಡ್ತೀನಿ ಎನ್ನುವಂತ ವಾಗ್ದಾನ, ಪರಲೋಕದ ಬಾಧ್ಯತೆ ಅವರು ಎದುರು ನೋಡುತ್ತಿರುವಂತ ಸಂದರ್ಭದಲ್ಲಿ ಅವರ ಎದುರು ನೋಡ್ಬೇಕಂದ್ರೆ ಕಷ್ಟ ಆಗ್ತಾ ಹೋಗ್ತವೆ. ಕ್ರೈಸ್ತರು ಅನ್ನಿಸ್ಕೊಳ್ಳಾಗ ಅನ್ನೋ ಸಂದರ್ಭದಲ್ಲಿ ಅನೇಕ ಹಿಂಸೆಗಳು, ಕಷ್ಟಗಳು ಬಂದ್ಬಿಡ್ತದೆ. ಆವಾಗ ಅನೇಕರು ಆ ಕ್ರೈಸ್ತ ಧರ್ಮ ಹೆಚ್ಚಾಗಿ ನೋಡ್ಬೇಕಂದ್ರೆ ಆ ಯಹೂದ್ಯರು ಏನಾಗ್ತಾರೆ ಅಂತ ಹೇಳ್ಬೇಕಂದ್ರೆ ಅವರು ಬ್ಯಾಕ್ ಸ್ಲೈಡ್ ಆಗಿ ಹೋಗ್ಬಿಡ್ತಾರೆ ಕಷ್ಟದ ಪರಿಣಾಮ. ಇವಾಗ ನಾವು ಅವ್ರನ್ನ ಬ್ಲೇಮ್ ಮಾಡ್ಬೋದು ಅಲ್ವರ, ನಾವು ಬ್ಲೇಮ್ ಮಾಡ್ಬೋದು. ಆದ್ರೆ ನಮ್ಗೆ ಆ ಪರಿಸ್ಥಿತಿ ಹೋಗ್ಬಿಟ್ರೆ ಅಲ್ವರ, ನಾವು ಕ್ರೈಸ್ತರು ಅಂತ ಹೇಳ್ಕೊಳ್ಳೋದೇ ಕಷ್ಟ ಆಗ್ಬಿಟ್ಟಾಗ ಇಟ್ಸ್ ನ್ಯಾಚುರಲಿ ಫಾರ್ ಎ ಮ್ಯಾನ್, ಮನುಷ್ಯನಿಗೆ ಒಂದು ನ್ಯಾಚುರಲ್ ಟೆಂಡೆನ್ಸಿ ಏನ್ ಬರ್ತದೆ, ಅಯ್ಯೋ ಬೇಡಪ್ಪ ಯಾಕೆ ಸತ್ಯ ಗೊತ್ತಿದೆಯಲ್ಲ ಎನ್ನುವಂತ ಒಂದು ವಿಚಾರ ಬರ್ತದೆ. ಆದುದರಿಂದ ಇಸ್ ನ್ಯಾಚುರಲ್ ಫಾರ್ ಎ ಮ್ಯಾನ್ ಕೈಂಡ್. ಆದಿ ಸಭೆ ನಾವು ನೋಡುವಾಗ ಎಸ್ಪೆಷಲಿ ಜೂಯಿಶ್ ಬಿಲೀವರ್ಸ್ ನೋಡ್ಬೇಕಂದ್ರೆ ಹಿಂದೆ ಹೋಗ್ಬಿಡ್ತಾರೆ. ಅವ್ರು ಅದಕ್ಕೂ ಬದಲು ಎಷ್ಟು ಕಷ್ಟಪಟ್ಟಿರ್ತಾರೆ ಅಂತ ನಾವು ನೋಡುವಾಗ ಅದೇನೇ ಒಂದು 10ನೇ ಅಧ್ಯಾಯ 32 ವಚನದಿಂದ ಭಕ್ತನಾಂತ ಪೌಲ ಅವರ ಜ್ಞಾಪಕಕ್ಕೆ ತರ್ತಾರೆ. ಹೀಗಿರಲಾಗಿ ನೀವು ಜ್ಞಾನ ಪ್ರಕಾಶದಲ್ಲಿ ಸೇರಿ ಕಷ್ಟಾನುಭವವೆಂಬ ಬಲು ಹೋರಾಟವನ್ನು ಸಹಿಸಿಕೊಂಡ ಹಿಂದಿನ ದಿನಗಳನ್ನು ನೆನಪಿಗೆ ತಂದುಕೊಳ್ಳಿರಿ. ಅನೇಕ ಕಷ್ಟಗಳು ಅನುಭವಿಸ್ಬಿಟ್ಟಿದ್ದಾರೆ ಇವರು. ಕಷ್ಟಾನುಭವ, ಜ್ಞಾನ ಪ್ರಕಾಶಕ್ಕೆ ಬಂದ್ರು, ಯೇಸು ಸ್ವಾಮಿನೇ ಕ್ರಿಸ್ತನೆಂಬುದಾಗಿ ನಂಬಿದಾಗ ಬಂತು ನೋಡಿ ಕಷ್ಟ. ಮೆಸ್ಸಿಯೇನೋ ಎಂಬುದಾಗಿ ನೋಡುವಾಗ ಇಡೀ ಜೂಯಿಶ್ ಕಮ್ಯುನಿಟಿ ಏನಾಯ್ತು ಅಂತ ಹೇಳ್ಬೇಕಂದ್ರೆ ಇವ್ರಿಗೆ ಎಗೇನ್ಸ್ಟ್ ಆಗಿ ಹೋಗ್ಬಿಡ್ತು. ಎಗೇನ್ಸ್ಟ್ ಆಗಿ ಹೋಗಿ ಸಿಕ್ದವರೆಲ್ಲ ಹಿಡ್ಕೊಂಡು ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟು ನಾವು ನೋಡುವಾಗ ಅದೇ ಸೌಲ ಬಂದ್ಬಿಡ್ತಾನೆ ನೋಡಿ. ಸೌಲ ನೋಡಿ ಬಂದು ಆತನ ಸ್ಟೆಫನನ್ನ ರಕ್ತ ಸಾಕ್ಷಿ ಆಗ್ಬಿಡ್ತಾರೆ. ಕ್ರೈಸ್ತರೆನ್ನಿಸ್ಕೊಳ್ಳುವನ್ನ ಬೇಡಿ ಹಾಕ್ಬಿಟ್ಟು ನಾನೇನ್ ಮಾಡ್ಬೇಕು, ನಾನು ದಮಸ್ಕ ಪಟ್ಟಿಂದ ಕರ್ಕೊಂಬರಕ್ಕೆ ಒಂದು ಪರ್ಮಿಷನ್ ತಗೊಂಡು ಹೋಗ್ಬಿಡ್ತಾರೆ. ಎಷ್ಟು ಕಷ್ಟ ಆಗುತ್ತೆ. ಈಗ ಕಷ್ಟ ಆಗುತ್ತಿರುವಂತ ಸಂದರ್ಭದಲ್ಲಿ ನಾವು ನೋಡುವಾಗ ಅದನ್ನ ತಡೆಯಲಾರದೆ ನಾವು ನೋಡುವಾಗ ಸಭೆ ಏನಾಯ್ತು ಅಂದ್ರೆ ಸ್ವಲ್ಪ ಹಿಂದೆ ಹೋಗ್ಲಿಕ್ಕೆ ಪ್ರಾರಂಭವಾಗ್ಬಿಡ್ತು. ಅದಕ್ಕೆ ಏನೇನ್ ಮಾಡಿದ್ರಂತೆ ನೋಡಿ, ಸ್ವಲ್ಪ ದಯವಿಟ್ಟು ಓದ್ಕೊಂಡೆ ಹೋಗಿ. ಹಾಗೆ ಕೆಲವು ಸಾರಿ ನೀವು ನಿಂದೆಗಳನ್ನು, ಸಂಕಟಗಳನ್ನು ಅನುಭವಿಸಿ ಹಾಸ್ಯಕ್ಕೆ ಗುರಿಯಾದಿರಿ. ಕೆಲವು ಸಾರಿ ಅಂಥವುಗಳನ್ನು ಅನುಭವಿಸಿದವರಲ್ಲಿ ಸೇರಿದವರಾಗಿದ್ದು ಕಷ್ಟಾನುಭವಿಗಳಾದಿರಿ. ನೋಡಿ ಎಷ್ಟು ಪಾರ್ಟಿಸಿಪೇಷನ್, ಕಮ್ಯುನಿಯನ್. ಕಷ್ಟ ಅನುಭವಿಸೋರ ಜೊತೆ ಇವರು ಸೇರ್ಕೊಂಡು ಈಗ ನಾವು ಫಾರ್ ಇನ್ಸ್ಟೆನ್ಸ್ ಯಾರಾದ್ರೂ ಫ್ರಂಟ್ ಲೈನ್ ಹೋಗ್ಬಿಟ್ಟು ದೇವರ ವಾಕ್ಯ ಸಾರ್ತಾರೆ ಅಂತ ಹೇಳ್ಕೋಬೇಕು, ಅವ್ರ ಪಕ್ಕದಲ್ಲಿ ನಿಂತ್ಕೊಂಡು ಅವ್ರಿಗೂ ಒಂದು ಕನ್ಸರ್ನ್ ಬಂದ್ಬಿಡ್ತದೆ. ಆ ರೀತಿಯಾಗಿ ನಾವು ನೋಡುವಾಗ ಇಲ್ಲಿ ಆದಿಯಲ್ಲಿ ಪ್ರಾರಂಭದಲ್ಲಿ ನಾವು ನೋಡುವಾಗ ಈ ಒಂದು ಯಹೂದ್ಯರು ಕ್ರಿಶ್ಚಿಯನ್ ಆಗಿ ಕನ್ವರ್ಟ್ ಆದವರು ಎಲ್ಲ ನೀವೇನ್ ಮಾಡ್ಬಿಟ್ಟಿದ್ದೀರಾ, ನೀವು ಅನುಭವಿಸ್ಬಿಟ್ಟಿದ್ದೀರಾ. ಮುಂದೆ ಬೇಡಿಗಳನ್ನು ಹಾಕಿಸಿಕೊಂಡವರ ಕಷ್ಟವನ್ನು ನೋಡಿ ಅವರ ಸಂಗಡ ನೀವು ದುಃಖ ಪಟ್ಟದ್ದಲ್ಲದೆ ನಮಗೆ ಉತ್ತಮವಾಗಿಯೂ ಸ್ಥಿರವಾಗಿಯೂ ಇರುವ ಆಸ್ತಿಯುಂಟೆಂದು ಚೆನ್ನಾಗಿ ಅರಿತುಕೊಂಡು ನಿಮ್ಮ ಸೊತ್ತನ್ನು ಸುಲುಕೊಳ್ಳುವವರಿಗೆ ಸಂತೋಷದಿಂದ ಬಿಟ್ಟಿರಿ. ಒಂದು ಟೈಮ್ ಬಂದ್ಬಿಡ್ತದೆ ನೋಡಿ, ಸೊತ್ತನ್ನ ಸಂತೋಷದಿಂದ ಸುಲಿಗೆ ಮಾಡ್ಬಿಟ್ಟಾಗ ಏನಾಯ್ತು ಅಂತ ಹೇಳ್ಬೇಕಂದ್ರೆ ಅವ್ರು ಸಂತೋಷವಾಗಿ ಬಿಟ್ಕೊಟ್ಬಿಟ್ರು. ಕ್ರಿಸ್ತನ ನಿಮಿತ್ತ ಎಲ್ಲಾ ಬಿಟ್ಕೊಟ್ಬಿಡ್ತೀವಿ ನಾವು. ಅದನ್ನ ನೀವು ಜ್ಞಾಪಕ ಮಾಡ್ಕೊಳ್ರಿ. ಮುಂದೆ ಹಾಗಾದರೆ ನಿಮ್ಮ ಧೈರ್ಯವನ್ನು ಬಿಟ್ಟು ಬಿಡಬೇಡಿ. ನಿಮ್ಗೆ ಧೈರ್ಯ ಇದೆ, ಆದರೆ ಆ ಧೈರ್ಯವನ್ನ ಬಿಟ್ಟು ಬಿಡಬೇಡಿರಿ. ಯಾಕೆಂದ್ರೆ ಅದಕ್ಕೆ ಮಹಾ ಪ್ರತಿಫಲ ಉಂಟು. ಏನಾಗಿದೆ, ಮಹಾ ಪ್ರತಿಫಲ ಉಂಟು. ನೀವು ಕಷ್ಟಪಟ್ಟಿದ್ದ ಒಂದೊಂದು ವಿಚಾರಗಳು ಇಟ್ ವಿಲ್ ನೆವರ್ ಗೋ ವೇಸ್ಟ್. ಯಾಕಂದ್ರೆ ದೇವರ ಒಂದು ಜ್ಞಾಪಕದಲ್ಲಿ ಏನಾಗಿರ್ತದೆ, ಅದು ಸದಾ ಇರುತ್ತೆ. ಆದ್ದರಿಂದ ತಕ್ಕ ಕಾಲದಲ್ಲಿ ಏನ್ ಮಾಡ್ತಾನೆ ದೇವರು, ಅದನ್ನ ನಿಮಗೆ ಪ್ರತಿಫಲ ಕೊಡ್ತಾರೆ. ಧೈರ್ಯ ತೆಗೆದುಕೊಳ್ಳ್ರಿ. ಯಾವ ಉದ್ದೇಶದಿಂದ ನೀವು ಬಂದ್ರೋ, ಕ್ರಿಸ್ತ ನಂಬಿಕೆಯಲ್ಲಿ ಬಂದ್ರೋ,
ನಿಮಗೆ ಅಡ್ಡಿ ಆಟಂಕಗಳು ಬಂದೇ ಬರ್ತದೆ. ಯಾವ ಕಾರ್ನರಿಂದ ಬಂದ್ಬಿಡ್ತದೋ ಹೇಳಲಿಕ್ಕಾಗಲ್ಲ. ಆದ್ರೆ ಧೈರ್ಯಗೆಟ್ಟು ಹಿಂಜರಿಯಬೇಡ್ರಿ. ಯಾಕಂದ್ರೆ ವಾಗ್ದಾನ ಮಾಡಿದಾತನು ನಂಬಿಗಸ್ತನಾಗಿದ್ದಾನೆ. ಆದುದರಿಂದ ಇನ್ನು ಸ್ವಲ್ಪ ಕಾಲ. ಮುಂದೆ ಓದಿ. ಹಾಗಾದರೆ ನಿಮ್ಮ ಧೈರ್ಯವನ್ನು ಬಿಟ್ಟು ಬಿಡಬೇಡಿರಿ, ಅದಕ್ಕೆ ಮಹಾ ಪ್ರತಿಫಲ ಉಂಟು. ಮಹಾ ಪ್ರತಿಫಲ ಉಂಟು. ದೇವರ ಚಿತ್ತವನ್ನು ನೆರವೇರಿಸಿ ವಾಗ್ದಾನದ ಫಲವನ್ನು ಹೊಂದಬೇಕಾದರೆ ನಿಮಗೆ ತಾಳ್ಮೆ ಬೇಕು. ವೇಟಿಂಗ್ ಪೀರಿಯಡ್. ನಿಮಗೆ ತಾಳ್ಮೆ ಬೇಕು. ಅಂದ್ರೆ ದೇವ್ರಿಗೆ ನಮಗೆ ಕಷ್ಟದಲ್ಲಿ ಬಿಟ್ಬಿಟ್ಟು ನಾವು ಕಷ್ಟ ಅನುಭವಿಸೋ ದೇವ್ರ ಖುಷಿನಾ? ಎಂದಿಗೂ ಇಲ್ಲ. ಯಾಕಂತ ಹೇಳ್ಬೇಕಂದ್ರೆ ಯಾವ ಉದ್ದೇಶಕ್ಕಾಗಿ ದೇವರು ನಮ್ಮನ್ನ ಕರೆದ್ರು, ನಿತ್ಯ ಜೀವವನ್ನ ಪಡೆದುಕೊಳ್ಳಲು ನಮಗಿನ ಕರೆದ್ರು, ನಾವು ಆ ನಿತ್ಯ ಜೀವವನ್ನ ಪಡೆದುಕೊಳ್ಳಕ್ಕೆ ಯೋಗ್ಯರಾಗಿರ್ಬೇಕು. ಅಕಸ್ಮಾತ್ ನಾವು ಅಯೋಗ್ಯರಾಗಿ ಇದ್ದ ಪಕ್ಷದಲ್ಲಿ ನಿತ್ಯ ಜೀವ ಕೊಟ್ಬಿಟ್ರೆ ಏನಾಗುತ್ತೆ ಅಂತ ಹೇಳ್ಬೇಕಂದ್ರೆ, ಪರಲೋಕಾಜರು ಏನಾಗ್ಬಿಡ್ತದೆ, ಅದು ಹಾಳಾಗ್ಬಿಡ್ತದೆ. ದೇವ್ರಂಗ್ ಮಾಡಕ್ ಬಿಡ್ತಾರ? ಆದುದರಿಂದ ನಾವು ನೋಡುವಾಗ ಅನುಭವ 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 ಅನುಭವ. ಆದುದರಿಂದ ಕರ್ತನಲ್ಲಿ ಪ್ರಿಯರೇ, ವಾಗ್ದಾನ ಪಡೆದ ಬರುವ ಆತನು ಇನ್ನು ಸ್ವಲ್ಪ ಕಾಲದಲ್ಲಿ ಬರುವ ಆತನು ತಡ ಮಾಡುವುದಿಲ್ಲ. ಆದ್ದರಿಂದ ಆದರೆ ನನ್ನವನಾಗಿರುವ ನೀತಿವಂತನು ನಂಬಿಕೆಯಿಂದಲೇ ಬದುಕು. ನೋಡಿ, ನನ್ನವನಾಗಿರುವಂತ ನೀತಿವಂತನು ಆತನ ನಂಬಿಕೆ ಒಂದು ನಂಬಿಕೆ. ಆ ನಂಬಿಕೆಯಿಂದಲೇ ಬದುಕುವನು. ಯಾಕಂದ್ರೆ ಅವನ ನಂಬಿಕೆ ನಿರೀಕ್ಷೆ ಆ ದೇವರ ರಾಜ್ಯದ ಮೇಲೆ, ಅದು ಕ್ರಿಸ್ತನ ಮೇಲಿದೆ. ಆದುದರಿಂದ ವಾಗ್ದಾನ ಮಾಡಿದ ನಂಬಿಕಸ್ಥನಾದ್ದರಿಂದ ಆತನು ಬಂದೇ ಬರ್ತಾರೆ, ಆ ಒಂದು ರಾಜ್ಯವನ್ನ ಕೊಡ್ತಾರೆ. ಈಗ ನಾವು ಏನ್ ಮಾಡಬೇಕಾಗಿದೆ ಅಂತ ನೋಡ್ಬೇಕಂದ್ರೆ, ತಾಳ್ಮೆಯಿಂದ ಆ ಒಂದು ರಾಜ್ಯವನ್ನ ಎದುರು ನೋಡ್ಕೊಂಡು. ಆದುದರಿಂದ ತಾಳ್ಮೆಯ ಪರೀಕ್ಷೆ ನೋಡುವಂತ ಸಂದರ್ಭದಲ್ಲಿ ಮನುಷ್ಯನಿಗೆ ಒಂದೇ ಒಂದು ಏನಾಗುತ್ತೆ ಅಂತ ಹೇಳ್ಬೇಕಂದ್ರೆ, ಕೋರಿದ್ದು ಬಹಳ ಚೆನ್ನಾಗಿ ಹೇಳ್ತೇನೆ. ಜ್ಞಾನೋಕ್ತಿಗಳು 13ನೇ ಅಧ್ಯಾಯ 12ನೇ ವಚನ. ಜ್ಞಾನೋಕ್ತಿಗಳು 13ನೇ ಅಧ್ಯಾಯ 12ನೇ ವಚನದಲ್ಲಿ ಭಕ್ತನಾಂತ ಸೊಲೊಮೋನ ಒಂದು ಮಾತನ್ನ ಹೇಳ್ತಾರೆ. ಏನಂತ ಹೇಳ್ಬೇಕಂದ್ರೆ, ಕೋರಿದ್ದಕ್ಕೆ ತಡವಾದರೆ ಮನಸ್ಸು ಬಳಲುವುದು. ಮನಸ್ಸೇನಾಗ್ಬಿಡ್ತದಂತೆ? ಬಳಲುವುದು. ಏನೋ ಒಂದು ನಾವು ಕೋರಿಕೆ ಮಾಡಿದೀವಿ, ನಮ್ಗೆ ಈ ತರ ಆಗುತ್ತೆ, ಒಳ್ಳೇದಾಗುತ್ತೆ ಅಂತ. ಅದು ಬರುವುದು ಸ್ವಲ್ಪ ತಡವಾದ್ರೆ ಏನಾಗುತ್ತೆ ಅಂತ ಹೇಳ್ಬೇಕಂದ್ರೆ, ಮನಸ್ಸು ಬಳದೋಗ್ತದಂತೆ. ಆ ರೀತಿ ಆಗ್ಬಿಡುತ್ತೆ. ಏನಂದ್ರೆ ಡಿಲೇ ಅನ್ನುವಂಥದ್ದು ನೋಡುವಾಗ ಮನುಷ್ಯನನ್ನ ಕುಗ್ಗಿಸಿ ಬಿಡುತ್ತೆ. ಆದುದರಿಂದ ಇಲ್ಲಿ ನಾವು ನೋಡುವಂತ ಸಂದರ್ಭದಲ್ಲಿ ಮನುಷ್ಯ ಒಂದು ವೇಟಿಂಗ್ ಪೀರಿಯಡ್ ಅಂತ ಹೇಳ್ತಾರೆ. ಆತನು ಕಾಯ್ಬೇಕಾಗಿ ಬರುವಂತ ಒಂದು ಅವಶ್ಯಕತೆ ನಾವು ನೋಡುವಾಗ ಇದೆ. ಯಾಕೆ ಅಂತ ನಾವು ನೋಡುವಾಗ, ಅವನ ಜೀವಿತದಲ್ಲಿ ನಾವು ನೋಡುವಂತ ಸಂದರ್ಭದಲ್ಲಿ ಒಳ್ಳೆಯದರ ಕೆಟ್ಟದರ ಅನುಭವನ ಅವನು ಅನುಭವಿಸಲೇಬೇಕು. ಅನುಭವಿಸಿ ಕ್ರಿಸ್ತನ 1000 ವರ್ಷ ಆಳ್ವಿಕೆ ಕಾಲದಲ್ಲಿ ಯಾವಾಗಲೂ ದೇವರು ನಾವು ನೋಡುವಾಗ ಒಳ್ಳೆಯದನ್ನ ಕೊಡ್ತಾರೋ, ಅದು ಯಾವ ಕಾರಣಕ್ಕೂ ಅವರು ಅದನ್ನ ತಪ್ಪಿಸ್ಕೊಳ್ಬಾರ್ದು ಎನ್ನುವಂಥದ್ದೇ ದೇವರ ಪರಮ ಇಚ್ಛೆ. ಆದುದರಿಂದ ದೇವರು ಅವ್ರಿಗೆ ಏನ್ ಮಾಡ್ತದೆ ಅಂದ್ರೆ, ಮನುಷ್ಯನ ಲೈಫ್ ಅಲ್ಲಿ ನೋಡ್ಬೇಕಂದ್ರೆ ದ ಕಾಂಟ್ರಾಸ್ಟ್ ಆಫ್ ಲೈಫ್, ಅನೇಕ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ದೇವರು ಕೊಡ್ತಾರೆ. ಅದು ತಪ್ಪಿಸ್ಕೊಳ್ಲಿಕ್ಕೆ ಆಗೋದಿಲ್ಲ. ಇವೆಲ್ಲದರ ಮಧ್ಯದಲ್ಲಿ ಮನುಷ್ಯನಿಗೆ ಏನಾಗುತ್ತೆ ಅಂತ ಹೇಳ್ಬೇಕಂದ್ರೆ, ತಾಳ್ಮೆ ಎನ್ನುವಂತ ಒಂದು ಲೆಸನ್ ಅನ್ನ ಕೊಡ್ತಾರೆ. ಕೊಟ್ಟು ಅವನು ಒಂದು ಒಳ್ಳೆ ವಿಚಾರ ಇದೆ ನೋಡಿ, ಅದಕ್ಕೆ ಎಷ್ಟು ಒಂದು ವ್ಯಾಲ್ಯೂ ಇದೆ ಅನ್ನೋ ಒಂದು ವಿಚಾರವನ್ನ ಆತನು ಚೆನ್ನಾಗಿ ಅರ್ಥ ಮಾಡ್ಕೊಂಡು. ಆದುದರಿಂದ ಲೋಕದ ಮಧ್ಯದಲ್ಲಿ ನಾನು ನೋಡುವಾಗ ಈ ರೀತಿಯಾಗಿ ಭಕ್ತನಾಂತ ಸೊಲೊಮೋನ ನೋಡ್ಬಿಡ್ತಾನೆ. ನೋಡಿ, ಎಕ್ಲೇಶಿಯಾಸ್ಟಿಸ್ ಪ್ರಸಂಗಿಗಳ ಗ್ರಂಥ 3ನೇ ಅಧ್ಯಾಯ 1ನೇ ವಚನದಿಂದ ಈ ಮಾತುಗಳನ್ನ ನಾವು ನೋಡ್ತೀವಿ. ಪ್ರತಿಯೊಂದು ಕಾರ್ಯಕ್ಕೂ ಕಾಲವು ಕ್ಲುಪ್ತವಾಗಿದೆ. ಆಕಾಶದ ಕೆಳಗೆ ನಡೆಯುವ ಒಂದೊಂದು ಕೆಲಸಕ್ಕೂ ತಕ್ಕ ಸಮಯ ಉಂಟು. ಹೌದು. ಹುಟ್ಟುವ ಸಮಯ, ಸಾಯುವ ಸಮಯ, ನೆಡುವ ಸಮಯ, ನೆಟ್ಟದ್ದನ್ನು ಕಿತ್ತು ಹಾಕುವ ಸಮಯ,
ಕೊಲ್ಲುವ ಸಮಯ, ಸ್ವಸ್ಥ ಮಾಡುವ ಸಮಯ, ಹ್ಮ್. ಕೆಡವಿ ಬಿಡುವ ಸಮಯ, ಕಟ್ಟುವ ಸಮಯ, ಅಳುವ ಸಮಯ, ನಗುವ ಸಮಯ, ಗೋಳಾಡುವ ಸಮಯ, ಕುಣಿದಾಡುವ ಸಮಯ, ಕಲ್ಲುಗಳನ್ನು ಚೆಲ್ಲುವ ಸಮಯ, ಕಲ್ಲುಗಳನ್ನು ಕೂಡಿಸುವ ಸಮಯ, ಅಪ್ಪುವ ಸಮಯ, ಅಪ್ಪದಿರುವ ಸಮಯ, ಗಳಿಸುವ ಸಮಯ, ಕಳೆಯುವ ಸಮಯ, ಕಾಪಾಡುವ ಸಮಯ, ಬಿಸಾಡುವ ಸಮಯ, ಹರಿಯುವ ಸಮಯ, ಹೊಲಿಯುವ ಸಮಯ, ಸುಮ್ಮನಿರುವ ಸಮಯ, ಮಾತಾಡುವ ಸಮಯ, ಪ್ರೀತಿಸುವ ಸಮಯ, ದ್ವೇಷಿಸುವ ಸಮಯ, ಯುದ್ಧದ ಸಮಯ, ಸಮಾಧಾನದ ಸಮಯ, ಅಂತೂ ಒಂದೊಂದು ಕೆಲಸಕ್ಕೂ ತಕ್ಕ ಸಮಯ ಉಂಟು. ಈಗ ನಾನು ನೋಡುವಾಗ ದೀಸ್ ಆರ್ ಆಲ್ ಅನ್ಅವಾಯ್ಡಬಲ್ ಕಾಂಟ್ರಾಸ್ಟ್. ಲೈಕ್ ಅದೇನಾಗುತ್ತೆ ಅಂತ ಹೇಳ್ಬೇಕಂದ್ರೆ ಅನ್ಇನ್ವೈಟೆಡ್ ಗೆಸ್ಟ್ ತರ ಇದು. ಅವು ಬಂದು ಹೋಗೇ ಹೋಗುತ್ತೆ. ಅದರಲ್ಲಿ ಮನುಷ್ಯ ಏನಾಗಿದೆ ಅಂತ ಹೇಳ್ಬೇಕಂದ್ರೆ ಅನುಭವವನ್ನ ಪಡೆದುಕೊಳ್ಬೇಕು. ಆದ್ರಿಂದ ಈ ವೇರಿಯೇಷನ್ಸ್ಗಳು ಏನಾಗುತ್ತೆ ಮನುಷ್ಯನ ಜೀವಿತದಲ್ಲಿ ಒಂದೇ ಬರ್ತದೆ. ಆ ಕಾಲ ಒಂದು ಲೈಫ್ ಟೈಮ್. ಆದ್ರೆ ವಾಟ್ ಇಸ್ ಲೈಫ್? ಲೈಫ್ ಅಂದ್ರೆ ಏನು ಅಂತ ನೋಡುವಾಗ ಲೈಫ್ ಇಸ್ ಎ ಜರ್ನಿ ಅಂತ ಹೇಳ್ತಾರೆ. ಲೈಫ್ ಈಸ್ ಎ ಜರ್ನಿ ಅಂತ ಹೇಳ್ತಾರೆ. ಫ್ರಮ್ ವೇರ್ ಟು ವೇರ್ ಅಂತ ನಾವು ನೋಡುವಾಗ ತಾಯಿ ಫ್ರಮ್ ದ ಮದರ್ ವೂಮ್ ಟು ಟೂಮ್ ಅಂತ ಹೇಳ್ತಾರೆ. ತಾಯಿಯ ಗರ್ಭದಿಂದ ಸಮಾಧಿಯವರೆಗೂ ಒಂದು ಲೈಫ್ ಏನಾಗುತ್ತೆ ಅಂತ ಹೇಳ್ಬೇಕಂದ್ರೆ ನಮ್ಮ ಲೈಫ್ ಇರ್ತದೆ. ಆ ಲೈಫಲ್ಲಿ ನಾವು ನೋಡುವಾಗ ದೇ ಆರ್ ವೇರಿಯೇಷನ್ಸ್. 20 ಇಯರ್ಸ್ ಅಲ್ಲಿ ಏನಾಗ್ತದೆ, ಒಂದೊಂದು ವೇರಿಯೇಷನ್ಸ್ಗಳು ಒಂದೊಂದು ಬರ್ತದೆ. ಈಗ ಬರುವಂತ ಸಂದರ್ಭದಲ್ಲಿ ನಾವು ನೋಡುವಾಗ ಅವನು ಏನಾಗುತ್ತೆ ಅಂದ್ರೆ ಅನುಭವವನ್ನ ಕಲ್ತ್ಕೊಟ್ಟು. ಅದೇ ರೀತಿಯಾಗಿ ಇನ್ನೊಂದು ಹೇಳ್ತಾರೆ ಅಂತ ಹೇಳ್ಬೇಕಂದ್ರೆ ದ ಲೈಫ್ ಈಸ್ ಲೈಕ್ ಎ ನೋಟ್ ಬುಕ್ ಅಂತ ಹೇಳ್ತಾರೆ. ಬ್ಲಾಂಕ್ ನೋಟ್ ಬುಕ್. ಫಸ್ಟ್ ಪೇಜ್ನ ಯಾರು ಬರೀತಾರೆ ಅಂದ್ರೆ ದೇವರು ಬರೀತಾರೆ. ಲಾಸ್ಟ್ ಪೇಜ್ನ ಯಾರು ಬರೀತಾರೆ? ದಿ ಎಂಡ್. ಇನ್ನ ಮಿಕ್ಕಿದ್ದು ನಾವು ನೋಡುವಾಗ ಬರ್ಕೊಳ್ಳೋದೆಲ್ಲ ನಮ್ಮ ಅನುಭವ. ಪ್ರತಿಯೊಬ್ಬೊಬ್ಬರ ಲೈಫ್ ನೋಡ್ಬೇಕಂದ್ರೆ ಒಂದೊಂದು ವರ್ಷ ಮಾಡ್ಬೇಕಂದ್ರೆ ಒಂದು ಬಾಲ್ಯಾವಸ್ಥೆ ಒಂದು ರೀತಿ ಎಕ್ಸ್ಪೀರಿಯನ್ಸ್, ಒಂದು ಯೌವನಾವಸ್ಥೆಯಲ್ಲಿ ಒಂದು ಎಕ್ಸ್ಪೀರಿಯನ್ಸ್, ಪ್ರೌಢಾವಸ್ಥೆಯಲ್ಲಿ ಒಂದು ಎಕ್ಸ್ಪೀರಿಯನ್ಸ್, ಅವನು ವೃದ್ಧನಾದವಾಗ ನೋಡ್ಬೇಕಂದ್ರೆ ಇನ್ನೊಂದರ ಎಕ್ಸ್ಪೀರಿಯನ್ಸ್. ಆದ್ರೆ ದ ಲೈಫ್ ಇಸ್ ಫುಲ್ ಆಫ್ ಎಕ್ಸ್ಪೀರಿಯನ್ಸ್, ಬಟ್ ಎಕ್ಸ್ಪೀರಿಯನ್ಸ್ ವಿಲ್ ನಾಟ್ ಗೋ ವೇಸ್ಟ್. ಎಕ್ಸ್ಪೀರಿಯನ್ಸ್ ಇಸ್ ಅ ಬೆಟರ್ ಟೀಚರ್ ಅಂತ ಹೇಳ್ತಾರೆ. ಎಕ್ಸ್ಪೀರಿಯನ್ಸ್ ವಿಲ್ ನೆವರ್ ಗೋ ವೇಸ್ಟ್. ಹೌದಾ? ಅದೇನಾಗುತ್ತೆ ಅಂತ ಹೇಳ್ಬೇಕಂದ್ರೆ ನಮಗೆ ಇಟ್ ವಿಲ್ ಟೀಚಸ್ ದ ವೇ. ಆದುದರಿಂದ ಯಾವಾಗ್ಲೂ ನಾನು ಮಕ್ಕಳಿಗೆ ಹೇಳೋದು ಅಂತ ಹೇಳ್ಬೇಕಂದ್ರೆ ಎಲ್ಲ ಓದ್ಬೇಕಂದ್ರೆ ಆ ಓದೋ ಸಮಯದಲ್ಲಿ ಓದ್ಬಿಡ್ಬೇಕು. ಯಾಕಂದ್ರೆ ಅಕಸ್ಮಾತ್ ನಾವು ಓದ್ಲಿಲ್ಲ, ನಮ್ಮ ಮಾಡಿಲ್ಲ ಅಂತ ಅದು ಮುಂದೆ ಹೋಯ್ತು ಅಂದ್ರೆ ಟೈಮ್ ಹಾಗೆ ನಿಂತ್ಕೊಳ್ಳಲ್ಲ. ಇಟ್ ವಿಲ್ ಜಸ್ಟ್ ಕೀಪ್ ಆನ್ ಗೋಯಿಂಗ್. ಪೋಸ್ಟ್ಪೋನ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳ್ಬೇಕಂದ್ರೆ ನೀವು ಪೋಸ್ಟ್ಪೋನ್ ಮುಂದೆ ಹೋಗುತ್ತೆ, ಮತ್ತೆ ಟೈಮ್ ಮಾತ್ರ ಸಿಗಲ್ಲ. ಯಾಕಂದ್ರೆ ಟೈಮು ಇಟ್ ವೇಟ್ಸ್ ಫಾರ್ ನೋ ಮ್ಯಾನ್. ಟೈಮ್ ಅಂಡ್ ಟೈಡ್ ವೇಟ್ಸ್ ಫಾರ್ ನೋ ಮ್ಯಾನ್ ಅಂತ ಹೇಳ್ತಾರೆ. ಯಾರಿಗೂ ಅದು ನಿಂತ್ಕೊಳ್ಳಲ್ಲ, ಅದು ಹೋಗ್ತಾನೇ ಇರ್ತದೆ. ಆದುದರಿಂದ ನಮ್ಮ ಪ್ರತಿಯೊಂದು ಸ್ಟೇಜಸ್ ಆಫ್ ಲೈಫ್, ಬಿ ಚೈಲ್ಡ್ಹುಡ್ ಆರ್ ಯೂತ್, ಅಡಲ್ಟ್ ನಾವು ನೋಡುವಾಗ ವಿ ಶುಡ್ ಬಿ ವೆರಿ ಕೇರ್ಫುಲ್. ಆ ಸಮಯದಲ್ಲಿ ನಾವು ಏನು ಮಾಡಬೇಕು ಅದನ್ನ ಮಾಡಲೇಬೇಕು. ಅದಿಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಅದು ಹಿಂದೆಯಿಂದ ಬರ್ತದೆ. ಅವಾಗ ಫ್ಯೂಚರ್ ಲೈಫ್ ಏನಾಗುತ್ತೆ ಅಂದ್ರೆ ನ್ಯಾಚುರಲ್ ಆಗಿ ಕಷ್ಟ ಆಗ ಪರಿಸ್ಥಿತಿ ಬಂದ್ಬಿಡುತ್ತೆ. ಬೀಟ್ ಐರನ್ ವೆನ್ ಇಟ್ ಇಸ್ ಹಾಟ್ ಅಂತ. ಈ ರೀತಿಯಾಗಿ ನಾವು ನೋಡುವಾಗ ನಮ್ಗೆ ಯಾವುದೇ ಒಂದು ದೇವರ ಒಂದು ಈಗ ದೇವರ ಒಂದು ಅಧೀನದಲ್ಲಿ ನಾವು ಬರುವಂತ ಸಂದರ್ಭದಲ್ಲಿ ನಾವು ನೋಡುವಾಗ ಗಾಡ್ ವಿಲ್ ಟೇಕ್ ಕೇರ್. ದೇವರು ನಮ್ಮ ಒಂದು ಪ್ರತಿಯೊಂದು ವಿಚಾರಗಳನ್ನ, ಯಾಕಂದ್ರೆ ನಾವು ಒಪ್ಪಿಸ್ಬಿಡ್ತೀವಿ ತಂದೆಯಾದ ದೇವರಿಗೆ. ಒಪ್ಪಿಸಿದಾಗ ದೇವ್ರು ಏನ್ ಮಾಡ್ತಾರೆ ಅಂದ್ರೆ ಆತ್ಮ ಈಸ್ ಅ ಬೆಟರ್ ಟೀಚರ್. ಕೈಯಲ್ಲಿ ಕೋಲನ್ನ ಇಟ್ಕೊಂಡು ಅಲ್ಲಿ ಇಲ್ಲಿ ಹೋದಾಗ ಹೊಡೆದು ನಮ್ಮನ್ನ ಕರೆಕ್ಟ್ ದಾರಿಲಿ ಕರ್ಕೊಂಡು ಹೋಗಿ ನಾವುಗಳು, ಯಾಕಂದ್ರೆ ನಾವು ದೇವ್ರಿಗೆ ವಹಿಸ್ಬಿಟ್ಟ ಮೇಲೆ ಅಕಸ್ಮಾತ್ ನಮ್ಮ ಲೈಫ್ಗಳು ಸ್ಪಾಯಿಲ್ ಆದ ಅಂದ್ರೆ ನಾವು ಯಾರನ್ನ ಬ್ಲೇಮ್ ಮಾಡ್ತೀವ್ರಿ? ಏನಪ್ಪಾ ದೇವರು ಇಂಥ ಹಿಂಗ್ ಕೆಲಸ ಮಾಡ್ಬಿಡ್ಬೋದು ಅಂತ. ಅದನ್ನ ಇಸ್ ನಾಟ್ ರೆಡಿ ಟು ಟೇಕ್. ಆದುದರಿಂದ ಏನ್ ಮಾಡ್ತಾರೆ ಅಂದ್ರೆ ನಮ್ಮ ಲೈಫಲ್ಲಿ ಪ್ರತಿಯೊಂದು ಟ್ವಿಸ್ಟ್ ಅಂಡ್ ಟರ್ನ್ಸ್ ನೋಡುವಾಗ ದೇವ್ರು ಏನಂದ್ರೆ ಕಾಪಾಡ್ತಾರೆ. ಅವಾಗ ಇಸ್ರೇಲ್ರು ಮಾಡ್ತಿದ್ ಕೆಲ್ಸಕ್ಕೂ ಅದೇ. ಮಕ್ಕಳು ಒಂದು ಲೆವೆಲ್ ಬಂದ್ಮೇಲೆ ತಂದೆ ದೇವ್ರಿಗೆ ವಹಿಸ್ಬಿಡೋರು.
ಅವಾಗ ಏನ್ ಮಾಡೋದು ಅಂತ ಹೇಳಿ, ಇವನು ದೇವರ ಮಗ ನೋಡಪ್ಪ, ದೇವ್ರು ನಿನ್ನ ನಡೆಸ್ತಾರೆ. ಆದುದರಿಂದ ದೇವರ ವಾಕ್ಯ ಧರ್ಮಶಾಸ್ತ್ರ ಇದೆಯಲ್ಲ, ನೀನೇನ್ ಮಾಡು, ಅದನ್ನ ಕೈಗೊಂಡು ನಡಿ. ಆವಾಗ ದೇವ್ರು ಏನ್ ಮಾಡ್ತಾನೆ ಅಂದ್ರೆ ನಿನ್ನ ರಸ್ತೆಯನ್ನ ಸರಾಗ ಮಾಡ್ತಾರೆ. ಯಾಕಂದ್ರೆ ಈ ವಿಲ್ ಲೀಡ್ ದ ವೇ. ಆದುದರಿಂದ ನನ್ನ ಮಗನೇ, ನಿನ್ನ ಈ ಭೂಯಾತ್ರೆಯ ಎಲ್ಲ ಕಾರ್ಯವನ್ನು ಆತನಿಗೆ ವಹಿಸಿ ಚಿಂತೆಯಾಗಿ ನೀನ್ ಏನ್ ಮಾಡ್ಬೇಕಾಗಿದ್ದು ಆ ಕಾರ್ಯನ ಮಾಡು ಎನ್ನುವಂತ ಒಂದು ವಿಚಾರ ಬರುವಾಗ, ನಾವೀಗ ತಾನೇ ನೋಡಿದ ಹಾಗೆ ದೇರ್ ಇಸ್ ಸೋ ಮೆನಿ ಕಾಂಟ್ರಾಸ್ಟ್ ಇನ್ ದ ಲೈಫ್. ಆ ಪ್ರತಿಯೊಂದು ನೋಡಬೇಕಂದ್ರೆ ಎಕ್ಸ್ಪೀರಿಯನ್ಸ್ ನಮ್ಮ ಲೈಫಲ್ಲಿ ಇಟ್ ಟೀಚಸ್ ಒನ್ ಥಿಂಗ್, ಎಕ್ಸ್ಪೀರಿಯನ್ಸ್ ದಟ್ ವಿಲ್ ನಾಟ್ ಗೋ ವೇಸ್ಟ್. ಅದು ವೇಟಿಂಗ್. ಈಗ ನಾವು ನೋಡ್ಬೇಕಂದ್ರೆ ಕಷ್ಟ ಅನುಭವಿಸ್ತೀವಿ. ಕಷ್ಟ ಅನುಭವಿಸ್ತಿರುವಂತ ಸಂದರ್ಭದಲ್ಲಿ ನಮಗೆ ಅದು ಒಳ್ಳೆಯದ ವ್ಯಾಲ್ಯೂ ಏನು ಅಂತ ನಮ್ಗೆ ಗೊತ್ತಾಗುತ್ತೆ. ಒಳ್ಳೇದನ್ನ ಅನುಭವಿಸ್ತೀವಿ, ಅವಾಗ ನಮಗೆ ಒಳ್ಳೇದು ವ್ಯಾಲ್ಯೂ ಏನು ಅಂತ ಗೊತ್ತಾಗುತ್ತೆ. ಆಗ ದೇವರು ನಮ್ಗೆ ಅವಾಗ ಏನಾಗುತ್ತೆ ಅಂತ ಹೇಳ್ಬೇಕಂದ್ರೆ, ಪಾಪ ದ್ವೇಷವನ್ನ ಬಂದ್ಬಿಡ್ತದೆ ನಮ್ಮಲ್ಲಿ. ಕೆಟ್ಟದು ಬೇಡಪ್ಪ, ಅವಾಗ ಒಳ್ಳೇದು ಅಂದ್ರೆ ಬೇಕು. ಬೈ ದ ಎಂಡ್ ಆಫ್ ಅವರ್ ಜರ್ನಿ ನಾನು ನೋಡ್ಬೇಕಂದ್ರೆ, ನಾವು ವಿ ಲವ್ ರೈಚಿಯಸ್ನೆಸ್, ಹೇಟ್ ಅನ್ರೈಚಿಯಸ್ನೆಸ್. ಅವಾಗ ದೇವರು ಒಳ್ಳೇದನ್ನು ನಮ್ಮ ಮುಂದೆ ಕಟ್ಟಾಗ ನಾವು ಎಂದೂ ಮನುಷ್ಯ ನಾನು ನೋಡುವಾಗ ಅವನು ಎಂದೂ ಹಳೆಯದನ್ನ ಕೆಟ್ಟದನ್ನ ನೋಡಕ್ ಹೋಗಲ್ಲ. ಎಲ್ಲರೂ ಒಳ್ಳೆಯದನ್ನ ಸತ್ಯದ ಪರಿಜ್ಞಾನಕ್ಕೆ ಬರ್ತಾರೆ. ಆವಾಗ ಎಲ್ಲರೂ ನಿತ್ಯ ಜೀವವನ್ನು ಪಡ್ಕೊಳ್ತಾರೆ. ಅದೇ ದೇವರ ಉದ್ದೇಶ. ಯಾಕಂದ್ರೆ ದೇವರು ಈ ಭೂಮಿಯನ್ನ ನೋಡ್ಬೇಕಂದ್ರೆ ಮನುಷ್ಯ ಜನಕ್ಕಾಗಿ ಶಾಶ್ವತವಾಗಿ ಕೊಟ್ಬಿಟ್ರು. ಈ ರೀತಿಯಾಗಿ ಕಷ್ಟಗಳನ್ನು ಅನುಭವಿಸಲು ದೇವರಿಗೆ ನೆವರ್. ಆದುದರಿಂದ ಒಂದು ದಿನವನ್ನ ನಾವು ನೋಡುವಾಗ ಅದು ಆದಾಮನ ಸಂತತಿ ಕೊಟ್ಬಿಟ್ರು. ಅವರು ಅದನ್ನ ಒಂದು ಟ್ರೈನಿಂಗ್ ಆಗಿ, ಒಂದು ಎಕ್ಸ್ಪೀರಿಯನ್ಸ್ಗಾಗಿ ಅವನ್ನ ಬಿಟ್ಬಿಟ್ರು. ಆದ್ರೆ ಒಂದು ದಿನ ಬರ್ತದೆ, ಅಲ್ಲಿ ಕ್ರಿಸ್ತನ 1000 ವರ್ಷ ಆಳ್ವಿಕೆ ಕಾಲದಲ್ಲಿ ಎಲ್ಲರಿಗೂ ಒಳ್ಳೆಯದನ್ನ ಕೊಡುವಾಗ ನೋಡ್ಬೇಕಂದ್ರೆ ಎಲ್ಲರೂ ಸತ್ಯದ ಪರಿಜ್ಞಾನಕ್ಕೆ ಬಂದು ನಿತ್ಯ ಜೀವವನ್ನ ಪಡ್ಕೊಳ್ಬೇಕು ಎನ್ನುವಂಥದ್ದೇ ತಂದೆಯಾದ ದೇವರ ಚಿತ್ತವಾಗಿದೆ ಎನ್ನುವಂತ ಒಂದು ವಿಚಾರವನ್ನ ನಾವು ಸತ್ಯವೇದದಲ್ಲಿ ನೋಡ್ತೀವಿ. ಆದುದರಿಂದ ಕರ್ತನಲ್ಲಿ ಪ್ರಿಯರೇ, ಪಾಪದ ಫಲ ಎನ್ನುವಂತ ಕಷ್ಟಗಳು, ಇಕ್ಕಟ್ಟುಗಳು ನಾವು ನೋಡುವಾಗ ಎಲ್ಲರಿಗೂ ಬಂದೇ ಬರ್ತದೆ. ಭೂಲೋಕದಲ್ಲಿ ಹುಟ್ಟಿರ್ಬೇಕಂದ್ರೆ ಅವ್ರಿಗೆ ಯಾರೇ ಆಗ್ಲಿ, ಮನುಷ್ಯ ಆಗ್ಲಿ, ಅವನಿಗೆ ಕಷ್ಟ ಅನ್ನುವಂಥದ್ದು ಇರುತ್ತೆ ಎನ್ನುವಂತ ಒಂದು ವಿಚಾರ ಸಹೋದರರು ಬಹಳ ಚೆನ್ನಾಗಿ ಹೇಳ್ತಾರೆ. ಪೇಷನ್ಸ್. ನಮ್ಮ ಜೀವಿತದಲ್ಲಿ ಬರುವಂತ ಎಲ್ಲಾ ಅಡ್ಡಿ ಆಟಂಕಗಳನ್ನ ನಾವು ಸಂತೋಷವಾಗಿ ಅದನ್ನ ಎದುರಿಸೋದಕ್ಕೆ ಹೋಗಕ್ಕಾಗಲ್ಲ. ಕಷ್ಟಗಳನ್ನ ಎದುರಿಸಕ್ಕಾಗತ್ತ ಇಲ್ಲ, ಅದನ್ನ ಅನುಭವಿಸಿ ನಾವು ಮುಂದೆ ಹೋಗ್ಬೇಕು. ಯಾಕಂದ್ರೆ ದೇ ಟೀಚರ್ಸ್ ಸಂಬೆ ಎನ್ನುವಂತ ಒಂದು ವಿಚಾರವನ್ನ ನಾವು ನೋಡ್ತೀವಿ. ಆದ್ದರಿಂದ ಸಭೆ ನೋಡುವಂತ ಸಂದರ್ಭದಲ್ಲಿ ಅವಕ್ಕೂ ಕಷ್ಟ ಬರ್ತದೆ. ಯಾಕಂದ್ರೆ ನಮ್ಮ ಆದಾಮನ ಸಂತತಿಗೆ ಎಲ್ಲರಿಗೂ ಕಷ್ಟ ಬಂತು ಅಂದ್ರೆ ನಾವು ಆದಾಮ ಸಂತತಿಯವರೇ, ನಮಗೂ ಕಷ್ಟ ಬರ್ತದೆ. ಆದರೆ ದೇವರ ಒಂದು ಕರುಣೆ, ಕೃಪೆ, ನಡೆಸುವಿಕೆ ನಮ್ಮಲ್ಲಿರ್ತದೆ. ಆದುದರಿಂದ ಸತ್ಯ ನೋಡ್ಬೇಕಂದ್ರೆ ದೇವರ ಮಕ್ಕಳು ಯಾವ ಒಂದು ಕಾರಣಕ್ಕಾಗಿ ಅವರು ಕಷ್ಟಗಳನ್ನು ಅನುಭವಿಸ್ತಾರೆ ಅಂತ ನಾನು ನೋಡುವಾಗ ನೋಡ್ಬೇಕಾದ್ರೆ ಈ ಮಾತನ್ನ ಬರೀತಾರೆ ಬಹಳ ಚೆನ್ನಾಗಿ. 1 ಪೇತ್ರ 2ನೇ ಅಧ್ಯಾಯ 19ನೇ ವಚನದಿಂದ 21 ವಚನದಲ್ಲಿ ಯಾಕೆ ಕಷ್ಟಗಳನ್ನ ಒಂದು ಸಭೆ ಅನುಭವಿಸ್ತದೆ ದೇವರ ಮಕ್ಕಳು. 1 ಪೇತ್ರ 2ನೇ ಅಧ್ಯಾಯ 19ರಿಂದ 21 ವಚನಗಳು. ಒಬ್ಬನು ಅನ್ಯಾಯವಾಗಿ ಬಾಧೆ ಪಡುವವನಾಗಿದ್ದು ದೇವರು ನೋಡುತ್ತಾನೆಂದು ಅರಿತು ಆ ಕಷ್ಟವನ್ನು ಸಹಿಸಿಕೊಂಡರೆ ಅದು ಶ್ಲಾಘ್ಯವಾಗಿದೆ. ತಪ್ಪು ಮಾಡಿ ಗುದ್ದು ತಿನ್ನುವುದರಲ್ಲಿ ನೀವು ತಾಳ್ಮೆಯಿಂದಿದ್ದರೆ ಅದರಿಂದೇನು ಪ್ರಯೋಜನ? ಆದರೆ ಒಳ್ಳೆಯದನ್ನು ಮಾಡಿ ಬಾಧೆ ಪಡುವುದರಲ್ಲಿ ನೀವು ತಾಳ್ಮೆಯಿಂದಿದ್ದರೆ ಅದು ದೇವರ ಮುಂದೆ ಶ್ಲಾಘ್ಯವಾಗಿದೆ. ಆದುದರಿಂದ ಯಾವ ಒಂದು ಪ್ರಾಬ್ಲಮ್ ಏನಾಗುತ್ತೆ ಅಂತ ನೋಡುವಾಗ ಇವರು ಒಳ್ಳೇದ್ ಮಾಡ್ತಾ ಹೋಗ್ತಾರೆ, ದೇವರ ರಾಜ್ಯದ ಸುವಾರ್ತೆಗಳನ್ನು ಸಾರ್ತಾ ಹೋಗ್ತಾರೆ. ನೋಡುವಾಗ ಲೋಕದಲ್ಲಿ ಏನಾಯ್ತು ಅಂತ ಹೇಳ್ಬೇಕಂದ್ರೆ ಕಷ್ಟಗಳೇ ಇವರಿಗೆ ಬರ್ಲಿಕ್ಕೆ ಪ್ರಾರಂಭವಾದಾಗ ನೋಡ್ಬೇಕಂದ್ರೆ ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನನ್ನ ದೊಡ್ಡ ಒಂದು ಮಾದರಿಯಾಗಿ ದೇವರು ಇಟ್ಟುಬಿಟ್ರು ಅಂತ ನಾವು ನೋಡಿ ತಾಳ್ಮೆ. ಹೀಗಿರುವಂತ ಸಂದರ್ಭದಲ್ಲಿ ಕರ್ತನಲ್ಲಿ ಪ್ರಿಯರೇ, ನಾವು ಯುಗದ ಅಂತ್ಯ ದಿನಗಳಲ್ಲೇ ಬಂದ್ಬಿಟ್ಟಿದ್ದೇವೆ.
ಈಗ ಏನಾಗ್ತಾ ಐತೆ ಅಂತ ಹೇಳ್ಬೇಕಂದ್ರೆ, ಸೈತಾನನು ತರೀಕಾರು ಕೊಂಚವೆಂಬುದಾಗಿ ತಿಳಿದವನಾಗಿ ಬಹುರೌದ್ರ ಉಳ್ಳವನಾಗಿ ಏನಾಗ್ತದೆ ರೋಗದ ಮಧ್ಯದಲ್ಲಿ ಬರುವಂತ ಸಂದರ್ಭದಲ್ಲಿ ಲೋಕದಲ್ಲಿ ಇರುವಂತ ದೇವರ ಮಕ್ಕಳಿಗೆ ನಾವು ನೋಡುವಾಗ ಒಂದು ರೀತಿಯ ಒಂದು ದೊಡ್ಡ ಟೆಸ್ಟ್ ಆಗುತ್ತೆ. ಆದ್ರೆ ದೇವರು ಕೈ ಬಿಡಲ್ಲ ಅಲ್ಲ. ವಾಗ್ದಾನ ಮಾಡಿದ ಆತನು ನಂಬಿಗಸ್ತನಾಗಿರುವುದರಿಂದ ದೇವರು ಏನ್ ಮಾಡ್ತಾರೆ ಅಂದ್ರೆ ಅವರ ಕಾಲದಲ್ಲಿ ಬೇಕಾಗುವಂತ ಎಲ್ಲಾ ರೀತಿಯ ಸಹಾಯಗಳನ್ನ ದಯಪಾಲಿಸಿಕೊಟ್ಟು ಅವರು ನಡೆಸ್ತಾರೆ ಎನ್ನುವಂತ ಒಂದು ನಂಬಿಕೆ ನಮಗೆ ಇದೆ. ಆದ್ದರಿಂದ ನಾವು ಕರ್ತನಲ್ಲಿ ಪ್ರಿಯರೇ, ಲೋಕದಲ್ಲಿ ನಾವು ಜೀವಿಸುವಾಗ ನಮ್ಮ ಮುಂದೆ ಒಂದು ಎಕ್ಸಾಂಪಲ್ ಆಫ್ ಪೇಷನ್ಸ್, ದೀರ್ಘ ಶಾಂತಿ ಎನ್ನುವಂತ ವಿಚಾರದ ಬಗ್ಗೆ ನಮಗೆ ಒಂದು ದೊಡ್ಡ ಒಂದು ಸಾಕ್ಷಿ ಯಾರು ಅಂತ ನಾವು ನೋಡುವಾಗ ತಂದೆಯ ಅಂತ ದೇವರೇ. ಇಟ್ಸ್ ದ ಗ್ರೇಟೆಸ್ಟ್ ಒಂದು ರೀತಿಯ ಒಂದು ಲಾಂಗ್ ಸಫರಿಂಗ್. ಏನ್ ಮಾಡ್ಬಿಟ್ರು ಮನುಷ್ಯ ಜನಾಂಗ ನಾವು ನೋಡ್ಬೇಕಂದ್ರೆ, ತಪ್ಪು ಮಾಡಿ ಆತನ ಮುಂದೆ ನಾವು ನೋಡುವಾಗ ಪಾಪಿಗಳಾಗಿ ನಿಂತ್ಕೊಂಡಾಗ್ಲೂ ಕೂಡ ದೇವರು ಅವರ ಪಾಪಕ್ಕೆ ಸರಿಯಾಗಿ ಅವ್ರನ್ನ ದಂಡಿಸಲಿಲ್ಲ. ಬದಲಾಗಿ ನಾವು ನೋಡುವಾಗ ಅವರಿಗೆ ಒಂದು ದೀರ್ಘ ಶಾಂತಿಯಾಗಿ ಅವರನ್ನ ಏನ್ ಮಾಡ್ಬಿಟ್ರು ಅಂತ ನೋಡ್ಬೇಕಂದ್ರೆ ಸಹಿಸಿಕೊಂಡು ಹೋಗ್ತಾರೆ. ಈಗ ನೋಡುವಾಗ ಆದಾಮನ ಸಂತತಿ ನೋಡಿ ಎಷ್ಟು ಇದೆ, ಒಂದು 6,000 ವರ್ಷ ಏನಾಗಿದೆ ಅಂತ ಹೇಳ್ಬೇಕಂದ್ರೆ ದೇವರ ವಿರುದ್ಧವಾಗಿ ಹೋಗ್ತಾ ಇದೆ. ಎಷ್ಟು ಜನ ದೇವರನ್ನ ನಂಬಿದ್ದಾರೆ? ಈಗ ನಾವು ನೋಡುವಾಗ ಚೈನಾ ಇಸ್ ಬಿಕಮ್ ಎ ಸೂಪರ್ ಪವರ್. ಅವ್ರು ದೇವ್ರನ್ನ ನಂಬಲ್ಲ, ಒಬ್ಬರು ಆಗ್ಲಿಲ್ವೇ? ಅದೇ ರೀತಿಯಾಗಿ ಕ್ರಿಶ್ಚಿಯನ್ ನೇಷನ್ ಎಷ್ಟಿವೆ, ದೇ ಆಲ್ಸೋ ಬಿಕಮ್ ಒಂದು ರೀತಿಯ ರಿಚ್ ಆಗಿ ಒಂದು ಒಳ್ಳೆ ಪವರ್ ಆಗಿ ಬಂತು. ಆದ್ರೂ ನಾವು ನೋಡುವಾಗ ದೇವರು ಒಳ್ಳೆಯವರ ಮೇಲೆಯೂ ಕೆಟ್ಟವರ ಮೇಲೆಯೂ ಏನಾಗ್ತದೆ ಮಳೆ ಸುರಿಸ್ತಾ ಇದ್ದಾರೆ. ಅವರು ಏನಾಗ್ತಾ ಇದೆ ಅಂದ್ರೆ ಮೋಡವನ್ನ ಏರ ಮಾಡ್ತಾ ಇದ್ದಾರೆ, ತನ್ನ ಗುಡಾರದಿಂದ ಗಾಳಿಯನ್ನ ಬೀಸ ಮಾಡ್ತಿದ್ದಾರೆ. ಮಳೆಗಾಗಿ ಆತನು ಮಿಂಚನ್ನ ಮಾಡ್ತಾ ಇದ್ದಾರೆ. ದೇವ್ರು ಏನಾದ್ರೂ ಆ ಏರ್ ಸರ್ಕ್ಯುಲೇಷನ್ ಇಲ್ಲ ಅಂದ್ರೆ ಒಬ್ಬ ವ್ಯವಸಾಯಗಾರ ಯಾವ ರೀತಿ ಹಿಂಗಾರು ಮುಂಗಾರು ಕಾಯ್ಕೊಂಡಿರಕ್ ಸಾಧ್ಯ? ಯಾಕಂದ್ರೆ ವಾಗ್ದಾನ ಮಾಡಿದ ಆತನು ನಂಬಿಕಸ್ಥನಾಗಿದ್ದಾನೆ. ಆದ್ದರಿಂದ ಮಳೆಗಾಲ ಬಂತಪ್ಪ, ಜೂನ್ ತಿಂಗಳು ಬಂತು ಅಂದ್ರೆ ಮಳೆ ಬಂತು ಅಂತ ನಾವೇನ್ ಮಾಡ್ತೀವಿ? ಛತ್ರಿ ಹಿಡ್ಕೊಂಡು ಹೋಗ್ತೀವಿ. ಇದು ಯಾರ ಒಂದು ನಂಬಿಗಸ್ತಿಕೆ ಅಲ್ಲವರ? ದೇವ್ರ ಅಕಸ್ಮಾತ್ ಮನುಷ್ಯನ ಬೇಜಾರಾಗಿ ನೋಡಪ್ಪ ಇವ್ರಿಗೆ ಒಂದು ಒಳ್ಳೆ ಬರ ಕೊಡಬೇಕು, ಸರಿಯಾಗಿ ಬರೆ ಹಾಕ್ಬೇಕು ಅಂತ ಹೇಳಿ ಜೂನ್ ಅಲ್ಲಿ ಬರ್ದೇ ಇರೋದು ಜುಲೈಯಲ್ಲಿ ಮಳೆ ಬಂತು. ಏನಾಯ್ತು ನಮ್ಮ ಸ್ಟೇಟ್ ಅಲ್ಲಿ? ಎಲ್ಲಾ ಡ್ಯಾಮ್ಗಳೆಲ್ಲ ಖಾಲಿ ಆಗೋದು. ತಮಿಳ್ನಾಡವರು ನಮ್ಗೆ ನೀರ್ ಬೇಕು ಅಂತ ಗಲಾಟೆ ಇಟ್ಕೊಂಡಾಗ ಮೈಸೂರು ಬ್ಯಾಂಗ್ಳೂರ್ ರೋಡ್ನ ಬಂದ್ ಮಾಡ್ಬಿಟ್ರು. ಎ ಡಿಲೇ ಆಫ್ ಓನ್ಲಿ 1 month. ಮಳೆ ಬರ್ಬೇಕಾಗಿದ್ದು ಕೇವಲ 1 ತಿಂಗಳು ಬರಲಿಲ್ಲ. ಜುಲೈ ತಿಂಗಳಿಂದ ಮಳೆ ಸ್ಟಾರ್ಟ್ ಆಗ್ಬಿಡ್ತು. ಮಳೆ ಸ್ಟಾರ್ಟ್ ಆಗ್ತದೆ, ಎಲ್ಲ ಡ್ಯಾಮ್ಗಳು ಏನಾಗ್ಬಿಡ್ತೀರಿ ತುಂಬೋಗ್ ನೋಡಿ. ಜಸ್ಟ್ ಒಂದು ಅಕಸ್ಮಾತ್ ಅದು ಹಾಗೇ ಮುಂದೆ ಹೋಗಿದ್ದ ಅಂದ್ರೆ ಎಷ್ಟು ರದ್ದಾಂತಗಳಾಗೋದು. ಅದೇ ರೀತಿ ದೇವರು ಬರ್ಬೇಕಂತ ಮಳೆಗಾಲ ಮುಂಗಾರು ಹಿಂಗಾರುಗಳನ್ನ ತಡೆಯದಾದ್ರೆ ಪ್ರಪಂಚದಲ್ಲಿ ಎಲ್ಲಾ ಉಗ್ರಾಣಗಳು ಖಾಲಿ ಆಗ್ಬಿಡ್ತದೆ. ಚೈನಾದ ನಾನು ದೇವ್ರೆ ನಾನೇ ಇಲ್ಲ ಅಂತ ಹೇಳ್ತಿಯಲ್ಲ, ನಿಂಗ್ ಮಾಡ್ತೀನಿ ತಡಿ ಅಂತ ಒಂದ್ ವರ್ಷ ಮಳೆ ಕೊಟ್ಟಿಲ್ಲ ಅಂದ್ರೆ ಏನ್ ಅದರ ಒಂದು ಇದು ಪರಿಣಾಮ? ಆದ್ರೂ ಇಲ್ಲ ರೀ, ಕಳಿಸ್ತಾರಂದ್ರೆ ಅವ್ರು ಹಿಂಸೆ ಕೊಡ್ತಾ ಇದ್ದಾರೆ. ಆದ್ರೂ ದೇವ್ರು ಏನ್ ಮಾಡ್ತಿದ್ದಾರೆ? ಅವ್ರನ್ನೂ ಸಾಕ್ತಾ ಇದ್ದಾರೆ. ದೇವ್ರು ಇರೋ ಅನ್ನೋರ್ನು ಸಾಕ್ತಾ ಇದ್ದಾರೆ, ದೇವ್ರು ಇಲ್ಲ ಅನ್ನೋರು ಸಾಕ್ತಿದ್ದಾರೆ. ಯಾಕಂದ್ರೆ ಆದಾಮನ ಯಾರ ಮಗ? ದೇವರ ಮಗ. ಇವರು ನನ್ನ ಮಕ್ಕಳೇ. ಈಗ ದಾರಿ ತಪ್ಪಿದ್ದಾರೆ, ಅದಕ್ಕೋಸ್ಕರ ನಾನೇನ್ ಮಾಡಬಾರ್ದು? ನಾನು ದೇವರು, ನನ್ನ ಕಾರ್ಯ ನಾನ್ ಮಾಡ್ಲೇಬೇಕು. ಮಳೆಯನ್ನ ಕೊಡ್ತಾರೆ. ವ್ಯವಸಾಯಗಾರ ತಾನು ಉತ್ತುವಳಿಯನ್ನ ಮಾಡೋದಕ್ಕೋಸ್ಕರ ಏನ್ ಮಾಡ್ತಾನೆ? ಉತ್ಬಿಟ್ಟು ಅವನೇನ್ ಮಾಡ್ತಾನೆ ಅಲ್ಲೂರ ಪೇಷನ್ಸ್ ಇಂದ ಕಾಯ್ತಾನೆ. ಅದಕ್ಕೆ ನಮಗೆ ಗ್ರೇಟೆಸ್ಟ್ ಎಕ್ಸಾಂಪಲ್ ದೇವ್ರು ಯಾರನ್ನ ಕೊಟ್ಟಿದ್ದಾರೆ ಅಂತ ನಾವು ನೋಡುವಾಗ
ದೀರ್ಘ ಆ ಶಾಂತಿಗೆ ನೋಡ್ಬೇಕಂದ್ರೆ ಒಂದು ಎಕ್ಸಾಂಪಲ್ ಓದೋಣ. ಯಾಕೋಬನ ಪುಸ್ತಕ 5ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ನೋಡುವಾಗ, ದೀರ್ಘ ಶಾಂತಿ, ಕರ್ತನ ಪ್ರತ್ಯಕ್ಷತೆ ಇರುವಾಗ ನೀವು ದೀರ್ಘ ಶಾಂತಿಯಿಂದ ಕಾಯ್ಬೇಕು. ಅದೇ ರೀತಿ ಒಬ್ಬ ವ್ಯವಸಾಯರನ್ನ ನೋಡ್ರಿ. ಸಹೋದರರೇ, ಕರ್ತನು ಪ್ರತ್ಯಕ್ಷನಾಗುವ ತನಕ ದೀರ್ಘ ಶಾಂತಿಯಿಂದಿರಿ. ಹೌದು. ವ್ಯವಸಾಯಗಾರನನ್ನು ನೋಡಿರಿ, ಅವನು ಭೂಮಿಯ ಬೆಲೆಯುಳ್ಳ ಫಲಕ್ಕಾಗಿ ಕಾದಿದ್ದು ಮುಂಗಾರು ಹಿಂಗಾರು ಮಳೆಗಳು ಬರುವ ತನಕ ದೀರ್ಘ ಶಾಂತಿಯಿಂದಿರುವನು. ಹೆಂಗೆ ದೀರ್ಘ ಶಾಂತಿಯಿಂದ ಇರ್ತಾರಲ್ವಾ? ಮುಂಗಾರು ಹಿಂಗಾರು ಮಳೆಗೋಸ್ಕರ ಆತನ ಏನ್ ಮಾಡ್ತಾನೆ ಅಂತ ಹೇಳ್ಬೇಕಂದ್ರೆ ದೀರ್ಘ ಶಾಂತಿಯಿಂದ ಕಾಯ್ದಿರ್ತಾನೆ. ಈ ಮಳೆ ವಾಗ್ದಾನ ಮಾಡಿದಂತ ದೇವರ ಒಂದು ಆಶೀರ್ವಾದ ಇದ್ರೆ ಮಳೆ ಬರ್ತದೆ. ಅಕಸ್ಮಾತ್ ಮಳೆ ಬರ್ಲಿಲ್ಲ ಅಂತ ಹೇಳ್ಬೇಕಂದ್ರೆ ಅವನ್ ಮಾಡಿದಂತ ಕೆಲಸ, ಹುಟ್ಟಿದಂತ ಕೆಲಸ ಎಲ್ಲ ವೇಸ್ಟ್ ಆಗಿ ಹೋಗ್ಬಿಡ್ತದೆ. ಆದ್ರೆ ದೇವರ ಆತನೆ ಮಾಡಲ್ಲ. ಮಳೆ ಬಂದೇ ಬರ್ತದೆ, ಬೆಳೆ ಬಂದೇ ಬರ್ತದೆ. ಅವನಿಗೆ ಉತ್ತುವನಿಗೆ ಬೆಳೆಯನ್ನ ಬೀಜವನ್ನ ಕೊಡ್ತಾರೆ, ಮನುಷ್ಯನಿಗೆ ಆಹಾರವನ್ನ ಕೊಟ್ಟು ಅವ್ರನ್ನ ಸಾಕಿಕೊಂಡು ದೇವರು ಬರ್ತಾ ಇದ್ದಾರೆ. ಯಾಕಂದ್ರೆ ವಾಗ್ದಾನ ಮಾಡಿದ ದೇವರು, ಯಾಕಂದ್ರೆ ನಮ್ಮೆಲ್ಲ ಆತನ ಮಕ್ಕಳು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಅಂತ ನಾವು ನೋಡ್ತೀವಿ. ಆದ್ದರಿಂದ ತಂದೆಯಂತ ದೇವರ ಮೊಟ್ಟ ಮೊದಲನೇದಾಗಿರುವಂತ ಒಂದು ವಿಚಾರ ಯಾವುದು ಅಂತ ಹೇಳ್ಬೇಕಂದ್ರೆ ಆತನು ದೀರ್ಘ ಶಾಂತಿ. ಎಕ್ಸಡಸ್ ನೋಡುವಾಗ ವಿಮೋಚನಾ ಕಾಂಡ 34ನೇ ಅಧ್ಯಾಯ 6ನೇ ವಚನ. ಯೆಹೋವನು ಮೋಶೆ ಎದುರಾಗಿ ಹೋಗುತ್ತಾ ಪ್ರಕಟವಾಗಿ ಹೇಳಿದ್ದೇನೆಂದರೆ, ಯೆಹೋವ ಕನಿಕರವೂ ದಯೆಯೂ ಉಳ್ಳ ದೇವರು, ದೀರ್ಘ ಶಾಂತನು, ಪ್ರೀತಿಯು ನಂಬಿಕೆಯೂ ಉಳ್ಳವನು. ನೋಡಿದ್ರ, ಫಸ್ಟ್ ಅಂಡ್ ದ ಫಾರ್ಮೋಸ್ಟ್ ಗ್ರೇಟೆಸ್ಟ್ ಎಕ್ಸಾಂಪಲ್ ನಾವು ನೋಡುವಾಗ ಫಾರ್ ದಿ ಲಾಂಗ್ ಸಫರಿಂಗ್, ದೀರ್ಘ ಶಾಂತಿಗೆ ಯಾರು ಅಂತ ಹೇಳ್ಬೇಕಂದ್ರೆ ತಂದೆಯ ಅಂತ ದೇವರೇ. ಯಾಕೆ ದೀರ್ಘ ಶಾಂತಿ ಇದ್ದಾರೆ, ಹೆಂಗೆ ದೀರ್ಘ ಶಾಂತಿ ಅವ್ರು ಹೆಂಗೆ ಹೇಳ್ಬಹುದು ಅಂತ ಹೇಳ್ಬೇಕಂದ್ರೆ, ಈ ಲೋಕವನ್ನ ಸುಮಾರು 6000 ವರ್ಷದಿಂದ ಅವರು ಪಾಪಿಗಳಾದರೂ ಕೂಡ ನೋಡ್ಬೇಕಂದ್ರೆ ಅವರನ್ನ ನಾಶ ಮಾಡದೆ ಅವ್ರನ್ನ ಸಾಕಿ ಸಲಿಹಿ ಅವ್ರನ್ನ ನಡೆಸ್ಕೊಂಡು ಬರ್ತಾ ಇರೋದಕ್ಕಿಂತ ನಾವು ನೋಡ್ಬೇಕಂದ್ರೆ ಆತನು ಅದನ್ನ ನೋಡ್ಬೇಕಂದ್ರೆ ದೀರ್ಘ ಶಾಂತನು ಎಂಬುದಾಗಿ ನೋಡ್ಬೇಕಂದ್ರೆ ನೋಹನ ದಿನಗಳು ಬಂದ್ಬಿಡ್ತದೆ. ನೋಹನ ದಿನ ಬಂದಾಗ ಲೋಕದಲ್ಲಿ ಇರುವಂತ ಒಂದು ಪಾಪಗಳನ್ನ ನೋಡಿ ದೇವ್ರು ಏನ್ ಮಾಡ್ತಾರೆ ಅಂದ್ರೆ ಮನಸ್ಸಿನಲ್ಲಿ ಬಹಳ ನೋಡ್ಕೊಂಡ್ಬಿಡ್ತಾರೆ. ಆಗ ತಾನು ಸೃಷ್ಟಿ ಮಾಡಿದಂತ ಮನುಷ್ಯರನ್ನ ಅವರು ನಾಶ ಮಾಡುವಂತ ಒಂದು ಪರಿಸ್ಥಿತಿ ಬಂದ್ಬಿಡ್ತದೆ. ಈಗಿರುವಂತ ಸಂದರ್ಭದಲ್ಲಿ ಎಲ್ಲರಿಗೂ 120 ವರ್ಷಗಳ ಕಾಲ ಕೊಟ್ಬಿಟ್ಟು ನೋಡೋಕೆ ನೋಹನಿಗೆ ಹೋಗ್ಬಿಟ್ಟು ಸುವಾರ್ತೆಯನ್ನು ಸಾರ್ರಿ, ನಂಬಿ ಬಂದವರು ರಕ್ಷಣೆಯನ್ನು ಹೊಂದಲಿ ಅಂತ ದೇವರು ಸುಮಾರು 120 ವರ್ಷಗಳ ಕಾಲ, ಯಾಕಂದ್ರೆ ನೋಹನು ನಾವಿಯನ್ನು ಕಟ್ಟುವವರೆಗೂ ಆತನು ದೀರ್ಘ ಶಾಂತಿಯಿಂದ ಇದ್ದರು. ಹೌದ್ರ? 1ನೇ ಪೇತ್ರ 3ನೇ ಅಧ್ಯಾಯ 20ನೇ ವಚನದಲ್ಲಿ ನಾನು ನೋಡ್ಬೇಕಂದ್ರೆ ಮೊಟ್ಟ ಮೊದಲನೇದಾಗಿ ತಂದೆಯಾದ ದೇವರು ಆ ದೀರ್ಘ ಶಾಂತಿಯನ್ನ ಮನುಷ್ಯರ ಮೇಲೆ ತೋರಿಸಿದ್ರು. 1ನೇ ಪೇತ್ರ 3ನೇ ಅಧ್ಯಾಯ 20ನೇ ವಚನ. ನೋಹನು ನಾವೆಯನ್ನು ಕಟ್ಟಿಸುತ್ತಿರಲು ದೇವರು ದೀರ್ಘ ಶಾಂತಿಯಿಂದ ಕಾದಿದ್ದಾಗ ಆತನಿಗೆ ಅವಿಧೇಯರಾಗಿದ್ದವರ ಬಳಿಗೆ ಹೋಗಿ ಸುವಾರ್ತೆಯನ್ನು ಸಾರಿದನು. ಹೌದ್ರು. ಆ ನಾವೆಯೊಳಗೆ ಕೆಲವರು, ಅಂದರೆ 8 ಜನರು ಸೇರಿ ನೀರಿನ ಮೂಲಕ ರಕ್ಷಣೆ ಹೊಂದಿದರು. ಎಷ್ಟು ನೋಡಿ, ದುಷ್ಟನ ಸಾವಿನಲ್ಲೂ ನನಗೆ ಲೇಷವಾದರೂ ಸಂತೋಷವಿಲ್ಲ. ದೇವ್ರು ಏನ್ ಮಾಡ್ಬಿಟ್ರು, ಈಗ 120 ವರ್ಷ ನೀನು ಟೈಮ್ ಕೊಡ್ತೀನಿ, ಹೋಗ್ಬಿಟ್ಟು ನಿನವೆ ಪಟ್ಟಣದಲ್ಲಿ ಯೋನ ಹೇಳ್ದ ಹಾಗೆ ನೀನೇನ್ ಮಾಡ್ಬೇಕಂತ ಹೇಳ್ಬೇಕಂದ್ರೆ ಎಲ್ಲರೂ ರಿಪೆಂಟ್ ಆಗಿ ಬನ್ನಿ. ಆ ಎಷ್ಟು ದೊಡ್ಡ ಒಂದು ನಾವೆ, ಸುಮಾರು 200 ಅಡಿ ಉದ್ದ, ಎತ್ತರ ಒಂದು ಬಂದು ಇಲ್ಲ ಅಂದ್ರೆ ಒಂದು 70 ಅಡಿ ಬರ್ತದೆ, ಅಗಲ ಒಂದು 50 ಅಡಿ ಬರ್ತದೆ. ಅಷ್ಟು ದೊಡ್ಡ ನಾವಿಯನ್ನು ಕಟ್ಟಿ ನೀ ನೋಡ್ಬಿಟ್ಟು ಏನ್ ಮಾಡು, ದೊಡ್ಡ ಪ್ರಳಯ ಬರ್ತದೆ, ಆದ್ರೆ ಎಲ್ಲರೂ ಮನ ತಿರುಗಿ ಬರ್ಲಿ ಅಂತ ಹೇಳಿ 120 ವರ್ಷ ಸುವಾರ್ತೆಯನ್ನು ಸಾರುವಾಗ ನಾವು ನೋಡುವಾಗ ಬಂದ ದೇಶ ಜನ ಕೇವಲ 8 ಜನ. ಆದ್ದರಿಂದ ದೇವ್ರಿಗೂ ಏನು ಮಾಡಕ್ಕಾಗ್ಲಿಲ್ಲ. ಆವಾಗಿದ್ದಾಗ ಎಲ್ಲ 8 ಜನ ಬಿಟ್ಟು
ಎಲ್ಲರೂ ನಾಶವಾಗ್ತಾರೆ. ಆದ್ರೆ 120 ವರ್ಷಗಳ ಕಾಲ ನಾವು ನೋಡ್ಬೇಕಂದ್ರೆ ತಂದೆಯಾದ ದೇವರು ದೀರ್ಘ ಶಾಂತಿಯಿಂದ ಕಾಪಾಡ. ಈಗ ದೇವರು ಯಾಕೆ ದೀರ್ಘ ಶಾಂತಿಯಿಂದ ಇದ್ದಾರೆ? ಈಗ ಶಾಂತಿ ಇರ್ಬೇಕಲ್ಲ. ಎಷ್ಟು ಲೋಕ ಎಷ್ಟು ಅವನತಿಗೆ ಹೋಗಿದೆ ಅಂತ ನಾವು ನೋಡುವಾಗ ಕಠಿಣ ಕಾಲಗಳು ಬರ್ತದೆ, ಬಂದೇ ಬಿಟ್ಟಿದೆ. ಆದ್ರೆ ದೇವರು ದೀರ್ಘ ಶಾಂತಿಯಿಂದ ಏನ್ ಮಾಡ್ತಿದ್ದಾರೆ ಅಂತ ಹೇಳ್ಬೇಕಂದ್ರೆ ತಾನು ಕಾಯ್ತಾ ನೋಡ್ತಾ ಇದ್ದಾರೆ. ಯಾಕಂದ್ರೆ ಯಾರೂ ಸಾಯದಲ್ಲಿ ದೇವ್ರಿಗೆ ಇಷ್ಟ ಇಲ್ಲ. ಆದುದರಿಂದ ಒಂದು ಮಾತನ್ನ ಹೇಳ್ತಾರೆ, 2 ಪೇತ್ರ 3ನೇ ಅಧ್ಯಾಯ 9ನೇ ವಚನ. ದೀರ್ಘ ಶಾಂತಿ ಯಾಕೆ ದೇವರ ದೀರ್ಘ ಶಾಂತಿ ಅಂತ ಹೇಳ್ಬೇಕಂದ್ರೆ ಎಲ್ಲರೂ ರಕ್ಷಣೆಯನ್ನ ಹೊಂದಬೇಕು. ನೋಡಿ, ಕರ್ತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ತಡ ಮಾಡುತ್ತಾನೆಂಬುದಾಗಿ ಕೆಲವರು ಅರ್ಥ ಮಾಡಿಕೊಳ್ಳುವ ಪ್ರಕಾರ ಆತನು ತಡ ಮಾಡುವವನಲ್ಲ. ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ. ನೋಡಿ, ಯಾವನಾದರೂ ನಾಶವಾಗುವುದರಲ್ಲಿ ತಂದೆಯಾದ ದೇವರು ಇಷ್ಟಪಡದೆ ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪೇಕ್ಷಿಸುವವನಾಗಿದ್ದು ನಿಮ್ಮ ವಿಷಯದಲ್ಲಿ ದೀರ್ಘ ಶಾಂತಿಯುಳ್ಳವನಾಗಿದ್ದಾನೆ. ಎಲ್ಲರೂ ತನ್ನ ಕಡೆ ತಿರ್ಕೊಳ್ಬೇಕು, ನಿತ್ಯ ಜೀವನ ಪಡ್ಕೊಳ್ಬೇಕು. ನಾಶ ಆಗಲಿಕ್ಕೆ ದೇವರಿಲ್ಲ. ಆದ್ದರಿಂದ ಆತನು ದೀರ್ಘ ಶಾಂತಿಯಿಂದ ಕಾದಿದ್ದಾರೆ. ಆತನು ಒಬ್ಬನೇ ಆದಾಮನಿಂದ ಏನ್ ಮಾಡ್ಬಿಟ್ರು ಅಂದ್ರೆ ಒಂದು ಸಂತತಿಯನ್ನ ಮಾಡಿದ್ರು, ಮಾನವ ಕುಲವನ್ನ ಮಾಡಿದ್ರು. ಅವರವರು ಇರತಕ್ಕ ಕಾಲಗಳನ್ನ ಮೇರೆಗಳನ್ನ ಅವ್ರು ನಿಶ್ಚಯ ಮಾಡ್ಬಿಟ್ಟು ಏನ್ ಮಾಡ್ಬಿಟ್ರು ಅಂದ್ರೆ ಒಂದೊಂದು ಜನಾಂಗಗಳನ್ನ ಬಿಟ್ಬಿಟ್ರು. ಆದರೆ ಒಂದು ವೇಳೆ ತಡವಾಡಿ ನನ್ನನ್ನ ಕಂಡುಕೊಂಡಾರೋ ಏನೋ ಅಂತ ಏನ್ ಮಾಡಿದ್ರು, ದೇವರು ಹುಡುಕುವರನ್ನಾಗಿ ಮಾಡಿದ್ರು. ಕಂಡುಕೊಳ್ಳಿ, ಒಂದು ದಿನ ಕಂಡುಕೊಳ್ತಾ ಇದ್ದಾರಾ? ಇಲ್ಲ. ಆದರೂ ದೇವರು ಒಂದು ಉದ್ದೇಶ ಏನಿದೆ ಅಂತ ನೋಡ್ಬೇಕಂದ್ರೆ ಯಾರು ನಾಶ ಆಗ್ಬಾರ್ದು. ಅದೇ 2ನೇ ಪೇತ್ರ 3ನೇ ಅಧ್ಯಾಯ 15ನೇ ವಚನ. ನಮ್ಮ ಕರ್ತನ ದೀರ್ಘ ಶಾಂತಿಯು ನಮ್ಮ ರಕ್ಷಣಾರ್ಥವಾಗಿ ಅದೇ ಎಂದು ಎಣಿಸಿಕೊಳ್ಳಿರಿ. ಕರ್ತನಾದ ದೇವರ ದೀರ್ಘ ಶಾಂತಿಯು ನಮ್ಮ ರಕ್ಷಣಾರ್ಥವಾಗಿದೆ ಎಂಬುದಾಗಿ ನೀವೇನ್ ಮಾಡಿ, ನೀವು ಎಣಿಸಿಕೊಳ್ಳಿರಿ ಎಂಬುದಾಗಿ ನಾವು ನೋಡುವಾಗ ಒನ್ ಆಫ್ ದಿ ಗ್ರೇಟೆಸ್ಟ್ ದೇವರ ಒಂದು ದೀರ್ಘ ಶಾಂತಿ ಯಾವಾಗ ಅಂತ ಹೇಳ್ಬೇಕಂದ್ರೆ ತನ್ನ ಮಗನಾದ ಯೇಸು ಕ್ರಿಸ್ತನನ್ನ ಲೋಕಕ್ಕೆ ಕಳಿಸ್ಕೊಟ್ಟು. ಎಂತ ಒಂದು ಲೋಕಕ್ಕೆ ದೇವರು ಕಳಿಸ್ಕೊಟ್ಟು. ಆಗಿರುವಂತ ಸಂದರ್ಭದಲ್ಲಿ ಆತನು 3.5 ವರ್ಷ ಮಾಡಿದಂತ ಒಂದು ಕೆಲಸ ಯಾರ ಮಧ್ಯದಲ್ಲಿ? ಇಸ್ರೇಲರ ಮಧ್ಯದಲ್ಲಿ. ಅವರು ತಾನೇ ಮೆಸ್ಸಿಯನು, ದೇವರಿಂದ ಕಳಿಸಲ್ಪಟ್ಟವನು, ಇವ ನಿಮ್ಮ ರಕ್ಷಕನು ಎಂಬುದಾಗಿ ಹೇಳಿ ಅವರ ಮಧ್ಯದಲ್ಲಿ ಇರುವಂತ ಸಂದರ್ಭದಲ್ಲಿ ಏನ್ ಮಾಡಿದ್ರು? ಸ್ವಾಮಿನ ಹಿಡ್ಕೊಂಡು ಹೋಗ್ಬಿಟ್ರು. ದೇವರಿಗೆ ದೂಷಣೆ ಮಾಡುವವನು ಎಂಬುದಾಗಿ ಹೇಳಿ ಆತ ನನಗೆ ಬೇಕಾದಂತದನ್ನು ಸಂದರ್ಭದಲ್ಲಿ ಕೊನೆಯ 18 ಗಂಟೆಗಳ ಕಾಲ ಎಷ್ಟು ಹಿಂಸೆ ಕೊಟ್ರು ಅಂತ ನಾನು ನೋಡುವಾಗ ಇವೆಲ್ಲ ಅನುಭವಿಸ್ಬೇಕಂದ್ರೆ ದೇವರು ದೀರ್ಘ ಶಾಂತಿಯಿಂದಿದ್ರು. ಕೋಪ ಮಾಡ್ಬೋದಾಗಿತ್ತಲ್ಲ. ಆ ಸಮಯದಲ್ಲೇನೆ ಪ್ರಪಂಚ ನಾಶ ಆಗ್ಬಿಡ್ತಾ ಇತ್ತು. ಯಾಕಂದ್ರೆ ನನ್ನ ದೇವರೇ ಯಾಕೆ ನನ್ನ ಕೈ ಬಿಟ್ಬಿಟ್ಟಿದ್ಯಾ? ಸ್ವಾಮಿಗೆ ಒಂದು ರೀತಿ ಇದಾಗ್ಬಿಡ್ತದೆ. ಆದ್ರೂ ಯಾಕೆ ಅಂತ ಹೇಳ್ಬೇಕು, ದೀರ್ಘ ಶಾಂತಿ ಇದ್ದಿದ್ರು ಅಂತ ಹೇಳ್ಬೇಕಂದ್ರೆ ಈ ಲೋಕಕ್ಕೋಸ್ಕರ ಏನ್ ಮಾಡ್ತಾ ಇದ್ದಾನೆ ನನ್ನ ಮಗ, ನನ್ನ ಚಿತ್ತವನ್ನ ನೆರವೇರಿಸ್ತಾ ಇದ್ದಾನೆ. ಅದಕ್ಕೋಸ್ಕರ ನಾನು ದೀರ್ಘ ಶಾಂತಿಯಿಂದ ಇರಬೇಕು. ಆಗ ಸ್ವಾಮಿಯಾಗ ಆ ದೀರ್ಘ ಶಾಂತಿಯಿಂದ ಏನ್ ಮಾಡಿದ್ರು? ಸುಮಾರು 6 ಗಂಟೆಗಳ ಕಾಲ ಶಿಲ್ಬೆ ಮೇಲಿದ್ರು. ಶಿಲ್ಬೆ ಮೇಲಿದ್ದು ಅವರು ಪ್ರಾಣವನ್ನ ಕೊಟ್ಟರು. ಹೀಗಿರುವಂತ ಸಂದರ್ಭದಲ್ಲಿ ತಂದೆಯಾದ ದೇವರ ಒಂದು ದೀರ್ಘ ಶಾಂತಿ ಎಷ್ಟಿದೆ. ಆತನು ಕೋಪ ಮಾಡಿದ ಪಕ್ಷದಲ್ಲಿ ಇಡೀ ಭೂಲೋಕನೇ ನಾಶ ಆಗ್ಬಿಡ್ತಾರೆ. ಯಾಕೆ ಅವರು ಸಹಿಸ್ಕೊಂಡ್ರು, ಯಾಕೆ ಅವರು ತಾಳ್ಕೊಂಡ್ರು ಅಂತ ಹೇಳ್ಬೇಕಂದ್ರೆ ಅವರು ನಮ್ಮನ್ನ ಪ್ರೀತಿ ಮಾಡು. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನ ಕೊಟ್ಟರು. ಆದ್ರೆ ನಂಬುವ ಒಬ್ಬರಾದ್ರೂ ನಾಶವಾಗಬಾರ್ದು ಎಂಬುದಾಗಿ ಹೇಳಿ ಆತನನ್ನ ನೋಡುವಾಗ ಪ್ರಾಯಶ್ಚಿತ್ತ ಯಜ್ಞವಾಗಿ, ಒಂದು ಸಮಾಧಾನ ಯಜ್ಞವಾಗಿ, ಒಂದು ರ್ಯಾನ್ಸಮ್ ಸ್ಯಾಕ್ರಿಫೈಸ್ ಆಗಿ
ನಾವು ನೋಡುವಾಗ ನಮ್ಮೆಲ್ಲರವಾಗಿ ಅವರಿಗೆ ಕೊಡುವಾಗಲೂ ಕೂಡ ತಂದೆಯಾದ ದೇವರು ಬಹಳ ದೀರ್ಘ ಶಾಂತಿಯಿಂದ ತಾಳ್ಮೆಯಿಂದ, ಸ್ವಾಮಿಗೂ ಕೂಡ ಅಷ್ಟೊಂದು ಕಷ್ಟ ಬಂದಾಗಲೂ ಕೂಡ ನೋಡಿ ಎಂತ ಒಂದು, ನೀನು ದೇವರ ಮಗನಾಗಿದ್ದರೆ ನಿನ್ನ ಶಿಲುಬೆಯಿಂದ ಇಳಿದು ಬಂದ್ಬಿಡು ಅಂತ ಹೇಳ. ಎಂತ ಒಂದು ದೊಡ್ಡ ಟೆಂಪ್ಟೇಷನ್, ಟ್ರಯಲ್ಸ್ ನಮ್ಮ ಸ್ವಾಮಿಗೆ. ನೀವು ದೇವರ ಮಗನಾಗಿದ್ದರೆ ನಿಜವಾಗಿಯೂ ನೀನು ಶಿಲುಬೆಯಿಂದ ಇಳಿದು ಬಪ್ಪ, ಅವಾಗ ನಾವೇನ್ ಮಾಡ್ತೀನಿ, ನಾನು ನಂಬಿಡ್ತೀನಿ. ಸ್ವಾಮಿ ಶಿಲುಬೆಯಿಂದ ಇಳಿದು ಬಂದ್ಬಿಟ್ಟಿದ್ರಿ, ಎಲ್ಲ ಫೇಲ್ಯೂರ್ ಆಗ್ಬಿಡ್ತಾರೆ ಅಲ್ವರ. ಅಕಸ್ಮಾತ್ ರಿಯಾಕ್ಟ್ ಮಾಡದೆ, ಈಗ ನಾವುಗಳು ಕೂಡ ಒಂದ್ಸರಿ ಹೆಚ್ಚು ಕಡಿಮೆ ಆದಾಗ ಹೆಂಗ್ ರಿಯಾಕ್ಟ್ ಮಾಡ್ತೀವ್ರಿ? ಹಿಂದೆ ಮುಂದೆ ನೋಡ್ತೀವ? ಏನು ನೋಡಲ್ಲ, ಅಷ್ಟು ವೈಲ್ಡ್ ಆಗಿ ನಾವು ರಿಯಾಕ್ಟ್ ಮಾಡ್ಬಿಡ್ತೀವಿ. ಅವಾಗ ಸ್ವಾಮಿ ಹಂಗ್ ಮಾಡಿದ್ರ? ಎಷ್ಟು ಪೇಶನ್ಸ್. ಆಯ್ತಪ್ಪ, ನಿನ್ಗೆ ಗೊತ್ತಿಲ್ಲ, ಒಂದಿನ ನಿನಗೆ ಗೊತ್ತಾಗುತ್ತೆ ನಾನು ಯಾಕೆ ಶಿಲ್ಬೆ ಮೇಲೆ ಅಷ್ಟು ಕಷ್ಟನ ಅನುಭವಿಸ್ದೆ. ಇಟ್ ಇಸ್ ಫಾರ್ ಯು. ಅದಕ್ಕೋಸ್ಕರ ಇದು ನಿಮ್ಮ ಕಾಲ ಮಾಡಿ ಎಂಬುದಾಗಿ ಎಲ್ಲವನ್ನ ತಂದೆಯಾದ ದೇವರಿಗೆ ಒಪ್ಪಿಸಿಕೊಟ್ಟು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ದೀರ್ಘ ಶಾಂತಿಯಿಂದ ಇದ್ರು ಎಂಬುವಂತ ಒಂದು ವಿಚಾರವನ್ನ ನಾವು ಏನ್ ಮಾಡ್ತೀವಿ, ನೋಡ್ತೀವಿ. ಆದುದರಿಂದ ಕರ್ತನಲ್ಲಿ ಪ್ರಿಯರೇ, ನಾವು ನೋಡುವಾಗ ಈಗ ಸತ್ಯವೇದದಲ್ಲಿ ನಾವು ಸ್ವಾಮಿಯನ್ನ, ತಂದೆಯಾದ ದೇವರನ್ನ ಒಂದು ಗ್ರೇಟೆಸ್ಟ್ ಎಕ್ಸಾಂಪಲ್ ಆಗಿ ತಗೊಂಡ್ರು ಲಾಂಗ್ ಸಫರಿಂಗ್. ನೆಕ್ಸ್ಟ್ ನೋಡುವಾಗ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನನ್ನ ಒಂದು ಲಾಂಗ್ ಸಫರಿಂಗ್ ತಗೊಂಡ್ರು. ಎಷ್ಟು ದೀರ್ಘಕಾಲ ಅವ್ರು ವೇಟ್ ಮಾಡ್ಬೇಕಾಗಿ ಬಂದ್ಬಿಡ್ತು. ಅದೇ ನಮ್ಮ ಕಣ್ಣೆದುರಿನಲ್ಲೇ ನಮ್ಮ ಒಂದು ಇದು ದೃಷ್ಟಾಂತದಲ್ಲಿ ನಾನು ನೋಡುವಂತ ಸಂದರ್ಭದಲ್ಲಿ ಅಬ್ರಹಾಮನ್ನ ತಗೊಳ್ಳಿ. ಅಬ್ರಹಾಮನ ನೋಡ್ಬೇಕಂದ್ರೆ ಯೆಹೋವನ ಚಿತ್ತವನ್ನ ನೆರವೇರಿಸಿದ್ರು. ನೀನು ಮನೆ ಮಠ ಬಂದು ಬಳಗವನ್ನೆಲ್ಲವನ್ನ ಬಿಟ್ಟು ನಾನು ತೋರಿಸುವಂತ ದೇಶಕ್ಕೆ ನೀವು ಹೋಗ್ಬಿಡು, ದೇವರ ಚಿತ್ತ. ಆತನು ಎಲ್ಲವನ್ನ ಬಿಟ್ಟು, ಮನೆ ಮಠ ಬಂದು ಬಳಗ ಎಲ್ಲವನ್ನ ಬಿಟ್ಟು ಆತನು ಏನ್ ಮಾಡ್ಬಿಟ್ರು ಅಂದ್ರೆ ಬಂದ್ಬಿಟ್ರು, ಸಿರಿಯಾಗಿ ಬಂದ್ಬಿಟ್ರು. ಎಲ್ಲಿಂದ? ಊರು ಪಟ್ಟಣದಿಂದ ಸಿರಿಯಾಗಿ ಬಂದು ಸಿರಿಯಾದಲ್ಲಿದ್ರು. ಈಗಿರುವಂತ ಸಂದರ್ಭದಲ್ಲಿ ದೇವರು ಅವನಿಗೆ ಏನ್ ಹೇಳ್ತಂದ್ರೆ, ನಿನ್ನ ಸಂತತಿಯ ಮೂಲಕ ಏನ್ ಮಾಡ್ತೀನಿ, ಭೂಲೋಕದ ಎಲ್ಲಾ ಒಂದು ಸಂತತಿಯನ್ನು ಆಶೀರ್ವಾದ ಮಾಡ್ತೀನಿ ಅಂತ ಹೇಳಿದ್ರು. ಆತನಿಗೆ ಸಂತತಿನೇ ಇರ್ಲಿಲ್ಲ. ಎಂತ ಒಂದು ಟೆಸ್ಟಿಂಗ್ ಪೀರಿಯಡ್, ಹೌದಾ? ಓದಿ ದಯವಿಟ್ಟು ಇಬ್ರಿಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 13ನೇ ವಚನದಿಂದ 15ನೇ ವಚನದವರೆಗೆ. ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡಿದಾಗ ತನಗಿಂತ ಹೆಚ್ಚಿನವನ ಆಣೆ ಇಡುವುದಕ್ಕಾಗದೆ ಇದ್ದದರಿಂದ ತನ್ನಾಣೆ ಇಟ್ಟು, ನಿಜವಾಗಿ ನಿನ್ನನ್ನು ಆಶೀರ್ವದಿಸುವೆನು, ನಿನ್ನನ್ನು ಹೆಚ್ಚಿಸುವೆನು ಎಂದು ಹೇಳಿದನಷ್ಟೇ. ಆ ವಾಗ್ದಾನದ ಫಲಕ್ಕೋಸ್ಕರ ಅಬ್ರಹಾಮನು ಬಹು ದಿವಸ ಕಾದುಕೊಂಡಿದ್ದು ಆ ಫಲವನ್ನು ದೇವರು ಹೇಳಿದ ಹಾಗೆಯೇ ಹೊಂದಿದನು. ದೇವರು ಹೇಳಿದ ಹಾಗೆ ಹೊಂದ್ಬಿಟ್ರು. ಅವರಿಗೆ 100 ವರ್ಷ, ಇವಾಗ 90 ವರ್ಷ. ಅದೇ ರೀತಿ ವಾಗ್ದಾನದ ಫಲವನ್ನು ಕೊಟ್ರು. ನೋಡ್ಬೇಕಂದ್ರೆ ಆತನ ವಾಗ್ದಾನದ ಫಲವಾಗಿ ಹುಟ್ಟಿದವನು, ಆತನ ಮುಖಾಂತರ ಭೂಲೋಕದೆಲ್ಲ ಆಶೀರ್ವಾದ ಹೊಂದಬೇಕಾಗಿತ್ತು. ಇನ್ನೊಂದು ಟೆಸ್ಟ್ ಆಗುತ್ತೆ. ಅವನಿಗೆ 20 ವರ್ಷ ಆಗುತ್ತೆ ಇಸಾಕನಿಗೆ. ತಂದೆ ದೇವರು ಏನಂತ ಹೇಳಿದ್ರು? ವಾಗ್ದಾನ ಫಲವಾಗಿ ಹುಟ್ಟಿದವನ್ನ ನೀ ತಗೊಳ್ಕೊಂಡು ಹೋಗಿ ಮೊರಿಯಾ ಬೆಟ್ಟದ ಮೇಲೆ ಸರ್ವಾಂಗ ಹೋಮವಾಗಿ ನೀ ಅರ್ಪಿಸ್ಬಿಡು ಅಂತ ಹೇಳಿ. ಎಂತ ಒಂದು ದೊಡ್ಡ ಒಂದು ಟೆಸ್ಟ್. ಆದ್ರೆ ತಂದೆಯಾದ ದೇವರು ನಾವು ನೋಡ್ಬೇಕಂದ್ರೆ ಇನ್ನ ಕಾಯ್ತಾ ಇದ್ದಾರೆ. ಅಬ್ರಹಾಮನ ಸಂತತಿ ಏನಾಗಿಲ್ಲ, ಇನ್ನ ಕಂಪ್ಲೀಟ್ ಆಗಿಲ್ಲ. ಯಾಕಂದ್ರೆ ಆಶೀರ್ವಾದ ಇನ್ನ ಬಂದಿಲ್ಲ ಭೂಲೋಕದ ಎಲ್ಲಾ ಜನಾಂಗಕ್ಕೂ. ಆದುದರಿಂದ ಯಾವ ರೀತಿಯಲ್ಲಿ ಅಬ್ರಹಾಮನು ಎಲ್ಲವನ್ನ ತಾಳಿಕೊಂಡು ನೋಡ್ಬೇಕಂದ್ರೆ ಬಹಳ ದಿನ ಕಾಲ ಇದ್ದು ಆತನು ವಾಗ್ದಾನದ ಫಲವನ್ನು ಹೊಂದಿದನೋ, ಅದೇ ರೀತಿಯಾಗಿ ತಂದೆಯಾದ ದೇವರು ಅಬ್ರಹಾಮನೊಂದಿಗೆ ವಾಗ್ದಾನ ಮಾಡಿಬಿಟ್ರು. ಆದ್ರೆ ಅಬ್ರಹಾಮನ ಸಂತತಿ ಏನಾಗಿದೆ, ಇನ್ನ ಡೆವಲಪ್ ಆಗೇ ಇಲ್ಲ, ಆಗ್ತಾ ಇದೆ. ಆದ್ರಿಂದ ದೇವರು ಆ ಸಂತತಿಯನ್ನ ನೋಡಲು ಏನ್ ಮಾಡ್ತಾ ಇದ್ದಾರೆ, ದೀರ್ಘ ಶಾಂತಿಯಿಂದ ಒಬ್ಬೊಬ್ಬರು ರಕ್ಷಣೆ ಹೊಂದಬೇಕು ಅಂತ ದೀರ್ಘ ಶಾಂತಿಯಿಂದ ದೇವರು ಕಾಯ್ತಾ ಇದೆ. ಯೋಬನ ವಿಚಾರ ನೋಡುವಂತ ಸಂದರ್ಭದಲ್ಲಿ ಎಷ್ಟು ಕಷ್ಟಗಳನ್ನ ಅನುಭವಿಸ್ತಾರೆ ಅಲ್ವಲ್ಲ. ಬಾಧೆಯನ್ನು ಅನುಭವಿಸೋದ್ರಲ್ಲಿ ನೀವೇನ್ ಮಾಡಿ, ನೀವು ಯೋಬನ ಹಾಗೆ ನೀವೇನಾಗಿ ಇರ್ರಿ ಅಂತ ನಾವು ನೋಡ್ತೀವಿ. ಅದು ವಾಕ್ಯಗಳು ಚೆನ್ನಾಗಿ ಗೊತ್ತು.
ಅದೇ ರೀತಿಯಾಗಿ ನಾವು ನೋಡುವಾಗ ಯೋಸೇಫನ ವಿಚಾರವಾಗಿ ನೋಡ್ತೀವಿ. ಅದೇ ವಿಚಾರವಾಗಿ ಹನ್ನಳ ವಿಚಾರವಾಗಿ ನೋಡ್ತೀವಿ. ಅದೇ ವಿಚಾರವಾಗಿ ನಾವು ನೋಡುವಂತ ಸಂದರ್ಭದಲ್ಲಿ ದಾವೀದನ ವಿಚಾರ. ದಾವೀದನಿಗೆ ಅಭಿಷೇಕ ಆಗ್ಬಿಡುತ್ತೆ ದೇವರ ಚಿತ್ತ ಅನುಸಾರವಾಗಿ. ಆತನು ರಾಜನಾಗ್ಬಿಡ್ಬೇಕಾಗಿತ್ತು. ನೋಡುವಂತ ಸಂದರ್ಭದಲ್ಲಿ ಸೌಲನ ಅವನಿಂದ ಬಿದ್ದು ಬಿಡ್ತಾರೆ. ಹೌದು, ವಾಗ್ದಾನ ನನ್ಗೇನಾಗ್ಬಿಟ್ಟಿದೆ, ದೇವ್ರು ನನ್ನ ಅಭಿಷೇಕ ಮಾಡ್ಬಿಟ್ಟಿದ್ದಾರೆ, ಈಗ ಸೌಲನು ಇಸ್ ನೋ ಮೋರ್ ಕಿಂಗ್. ಆದುದರಿಂದ ನೋಡ್ಬೇಕಂದ್ರೆ ದಾವೀದನ ಪೇಷನ್ಸ್ ದೇವ್ರು ಎಷ್ಟು ಚೆಕ್ ಮಾಡ್ಬಿಟ್ರು ಅಂತ ಹೇಳ್ಬೇಕಂದ್ರೆ 2-3 ಸಾರಿ ನಾವು ನೋಡುವಾಗ ದಾವೀದನ ಕೈಯಲ್ಲಿ ಸೌಲನ್ ಸಿಕ್ಕಾಕೊಳ್ಳೋ ಒಂದು ಚಾನ್ಸ್ ಬಂದ್ಬಿಟ್ಟು. ಯಾಕಂದ್ರೆ ಈ ಹ್ಯಾಡ್ ಆಲ್ ರೈಟ್ಸ್. ಯಾರಿಗೆ? ದಾವೀದನಿಗೆ. ಯಾಕಂದ್ರೆ ನನ್ಗೆ ಅಭಿಷೇಕ ಮಾಡಿದ್ದಾರೆ, ದೇವರು ಇವತ್ತನ್ನ ತೆಗೆದ್ಬಿಟ್ಟಿದ್ದಾರೆ. ಆದ್ದರಿಂದ ಆತನ ಜೊತೆಲಿದ್ದವರೇ ಹೇಳ್ಬಿಟ್ರು ದಾವೀದನಿಗೆ, ನೋಡಪ್ಪ, ದಿಸ್ ಇಸ್ ದ ಆಪರ್ಚುನಿಟಿ, ಮೇಕ್ ಯೂಸ್. ಆದರೆ ದಾವೀದನು ಸುಮಾರು 15 ವರ್ಷಗಳ ಕಾಲ ಆತನು ಕಾಡಿನಲ್ಲಿ ಆತನು ರಾಜನಾಗಿ ಅಭಿಷೇಕ ಮಾಡಿದ್ರು ಕೂಡ he had to wait patiently for 15 years. 15 long years. ಆತನ ಹೆಬ್ರೋನಲ್ಲಿ ಏನ್ ಮಾಡ್ತಾರೆ ಅಂದ್ರೆ 2ನೇ ಸರಿ ಅವನ್ಗೆ ಏನ್ ಮಾಡ್ತಾರೆ, ಅಭಿಷೇಕ ಮಾಡ್ಬಿಡ್ತಾರೆ. ನೋಡ್ಬೇಕಂದ್ರೆ ಇನ್ನೂ 7.5 ವರ್ಷ ಆತನು ಕಾಯ್ಬೇಕಾಗಿತ್ತು. 37ನೇ ವರ್ಷದಲ್ಲಿ ನಾವು ನೋಡ್ಬೇಕಾ, ಅವತ್ತು ಕಾಯ್ಕೊಂಡಿರುವ ಸಂದರ್ಭದಲ್ಲಿ ದೇವರ ಒಂದು ಪ್ರಾಮಿಸ್ಸು ದಾವೀದನ ಮನೆಗೆ ಬಂತು. ಅದಕ್ಕೋಸ್ಕರ ನಾವು ಹೇಳ್ತೇವೆ, ಈಸ್ ವೇಟೆಡ್ ಫಾರ್ ಗಾಡ್ ಟೈಮ್. ಮುಂದೆ ನುಗ್ಲಿಲ್ಲ, ಆಪರ್ಚುನಿಟಿ ಸಿಕ್ತು. 2-3 ಸಾರಿ ನಾನು ನೋಡುವಾಗ ಆತನು ಸಿಕ್ಕೊಂಡಾಗ ನೋಡ್ಬೇಕಂದ್ರೆ ಆತನ ಒಂದು ಬಟ್ಟೆಯ ಜೊಂಡನ್ನ ತೆಗೆದುಕೊಂಡು ಕಟ್ ಮಾಡ್ಕೊಂಡ್ಬಿಟ್ಟು ಕೊನೆಗೆ ತೋರಿಸ್ತಾರೆ ಸೌಲನಿಗೆ, ನೀ ನನ್ನ ಕೈ ಸಿಕ್ಕಿದ್ದೆ ನನ್ಗೇನು ಮಾಡಲಿಲ್ಲ ನಿನ್ಗೆ. ಕೊನೆಯದಾಗಿ ಆತನ ಒಂದು ಆ ಬಟ್ಟೆನ ಕಟ್ ಮಾಡ್ಕೊಂಡಿದ್ದಕ್ಕೆ ನೋಡ್ಬೇಕಂದ್ರೆ ಈ ಫೆಲ್ಟ್ ಸೋ ಗಿಲ್ಟಿ. ಯಾಕಂದ್ರೆ ದೇವರ ಆಶೀರ್ವಾದ ಮಾಡಿದವನ್ ಬಟ್ಟೆನ ಕಟ್ ಮಾಡ್ಬಿಟ್ನಲ್ಲ, ತಪ್ಪು ಮಾಡ್ಬಿಟ್ನೇನೋ ಅಂತ ಹೇಳಿ ಆತನು ಈ ವೇಟೆಡ್ ಫಾರ್ ಅನದರ್ ಲಾಂಗ್ ಇಯರ್ಸ್. ಆಪರ್ಚುನಿಟಿ ಸಿಕ್ತರೂ ಕೂಡ ಆತನು ಏನ್ ಮಾಡ್ಲಿಲ್ಲ, ಈ ನೆವರ್ ಯೂಸ್ಡ್. ಈ ವೇಟೆಡ್ ಫಾರ್ ದಿ ಗಾಡ್ಸ್ ಟೈಮ್. ಟೈಮ್ ಬಂತು 15 ವರ್ಷ ಆದ್ಮೇಲೆ ಹೆಬ್ರೋನಲ್ಲಿ ಆತನ ಏನ್ ಮಾಡ್ದ, ಯೂದಾಯರ ಒಂದು ರಾಜ್ಯಕ್ಕೆ ಒಂದು ರಾಜ ಆಗ್ತಾನೆ. 7.5 ವರ್ಷ ಕಾಯ್ತಾನೆ. ಆಮೇಲೆ ನೋಡ್ಬೇಕಂದ್ರೆ ಇಸ್ರಾಯೇಲರಲ್ಲಿ ಬಂದ್ಬಿಟ್ಟು ಇವನ ರಾಜನಾಗಿ ಮಾಡ್ಬಿಟ್ಟು ನೋಡ್ಬೇಕಂದ್ರೆ ಆತನು ಎಲ್ಲಿಗೆ ಬರ್ತಾನೆ, ದಾವೀದ ನಗರಕ್ಕೆ ಬಂದ್ಬಿಡ್ತಾನೆ, ಚಿಯೋನ್ಗೆ, ಅಲ್ಲಿ ರಾಜನ. ಅವಾಗ 37 ವರ್ಷ. he has to wait for 22 long years. ದೇವರ ಚಿತ್ತವನ್ನ ನೆರವೇರಿಸಬೇಕಾದ್ರೆ, ವಾಗ್ದಾನದ ಫಲವನ್ನ ಹೊಂದಬೇಕಾದ್ರೆ ನಿಮಗೆ ತಾಳ್ಮೆ ನೋಡುವಂತ ಸಂದರ್ಭದಲ್ಲಿ 22 ಲಾಂಗ್ ಇಯರ್ಸ್ ಅವತ್ತಿನ ತಾಳ್ಮೆನ ಪರೀಕ್ಷೆ ಮಾಡಿದ್ರು. 2-3 ಸಾರಿ ಸಿಕ್ಕಾಕೊಳಕ್ ಹೋಗಿದ್ರು ಸೌಲ, ಆದ್ರೆ ಅವನು ಅಭಿಷಕ್ತನ ಮೇಲೆ ಕೈ ಎತ್ತಲೇ ಇಲ್ಲ. ವೇಟೆಡ್ ಫಾರ್ ದಿ ಗಾಡ್. ದೇವರು ಒಂದು ಸಮಯ ಕೊಟ್ರು. ಆವಾಗ ನಾನು ನೋಡುವಂತ ಸಂದರ್ಭದಲ್ಲಿ ದಾವೀದನು ರಾಜನ ಆದ್ರು ಅಂತ ನಾವು ನೋಡ್ತೀವಿ. ಹೀಗಿರುವಂತಹ ಸಂದರ್ಭದಲ್ಲಿ ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ಜೀವಿತದಲ್ಲಿಯೂ ಕೂಡ ನೋಡ್ಬೇಕಂದ್ರೆ ಬಹಳ ಪ್ರಾಮುಖ್ಯ ಕಾಯುವಂಥದ್ದು ಬಹಳ ಪ್ರಾಮುಖ್ಯ. ಯಾಕೆಂತ ಹೇಳ್ಬೇಕಂದ್ರೆ ತಾಳ್ಮೆಯು ಸಿದ್ಧಿಗೆ ಬರಲಿ. ಬಹಳ ಚೆನ್ನಾಗಿದೆ. ನಮ್ಗೆ ಒಂದು ಕಷ್ಟಗಳು ಬರ್ತದೆ, ಇಕ್ಕಟ್ಟುಗಳು ಬರ್ತದೆ. ಯಾರಿಗೆ ಕಷ್ಟ ಇಲ್ಲ ರೀ? ಹೌದಾ? ಯಾರಾದ್ರೂ ಹೇಳ್ಬಿಡ್ಲಿ ಕಷ್ಟ ಇಲ್ಲ ಅಂತ. ಪ್ರತಿಯೊಬ್ಬರಲ್ಲೂ ಕಷ್ಟ ಇದೆ. ಪ್ರತಿಯೊಬ್ಬರಲ್ಲೂ ನೋಡ್ಬೇಕಂದ್ರೆ ಒಂದಲ್ಲ ಒಂದು ರೀತಿ ತಾಳ್ಮೆ ಇದ್ದೇ ಇದೆ. ಆದರೆ ಸ್ವಾಮಿ ಹೇಳ್ತಾರೆ, ನಮ್ಮ ಭಕ್ತನಾಂತ ಯಾಕೋಬ ಹೇಳ್ತಾನೆ, ಆ ತಾಳ್ಮೆಯು ಸಿದ್ಧಿಗೆ ಬರಲಿ. ಸಿದ್ಧಿಗೆ ಬರಬೇಕು ಅಂತ ಹೇಳ್ತಾರೆ. ಈಗ ತಾಳ್ಮೆ ಎನ್ನುವಂತ ವಿಚಾರ ನೋಡುವಂತ ಸಂದರ್ಭದಲ್ಲಿ ಇಟ್ ಇಸ್ ನಾಟ್ ದ ಸೇಮ್ ತಾಳ್ಮೆ. ಒಂದೇ ತರ ತಾಳ್ಮೆ ಇರಲ್ಲ. ತಾಳ್ಮೆ ನೋಡುವಂತ ಸಂದರ್ಭದಲ್ಲಿ ಸಹನೆ ಅಂತ ಒಂದು ಬರ್ತದೆ, ಒಂದು ಪದ, ಫೋಬೇರೆನ್ಸ್ ಅಂತ ಹೇಳ್ತಾರೆ. ಫೋಬೇರೆನ್ಸ್ ಅಂತ ಹೇಳ್ಬೇಕಂದ್ರೆ ಅದು ಶಾರ್ಟ್ ಟೈಮ್ ಇರುವಂತ ಒಂದು ತಾಳ್ಮೆ, ಸ್ವಲ್ಪ ಕಾಲ. ಲಾಂಗ್ ಸಫರಿಂಗ್ ಅಂತ ಬರುವಂತ ಸಂದರ್ಭದಲ್ಲಿ ದೀರ್ಘಕಾಲ ನಾವು ನೋಡುವ ಕಷ್ಟಗಳನ್ನ ಅನುಭವಿಸುವಂಥದ್ದು.
ದೇವರ ಮೇಲೆ ಕೋಪ ಮಾಡ್ಕೊಳ್ದೆ ದೇವರಿಗಾಗಿ ವೆಯ್ಟ್ ಮಾಡಿ ಬಹಳ ದಿನಗಳು ಕಾಯುವಂಥದ್ದು. ಅದು ನಾವು ನೋಡುವಂತ ಸಂದರ್ಭದಲ್ಲಿ ದೀರ್ಘ ಶಾಂತಿ. ಇನ್ನೊಂದು ಏನಂತ ಹೇಳ್ಬೇಕಂದ್ರೆ ಪೇಶಿಯಂಟ್ ಎಂಡೂರೆನ್ಸ್ ಅಂತ ಹೇಳ್ತಾರೆ. ಮೂರನೇ ಹಂತ ಏನು ಅಂತ ಹೇಳ್ಬೇಕಂದ್ರೆ ಎಲ್ಲವನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳುವಂತ ಒಂದು ಗುಣ. ಯಾಕಂದ್ರೆ ದೇವರ ಚಿತ್ತ ಆ ಒಂದು ಲೆವೆಲ್ ಬಂದ್ಮೇಲೆ ಅದನ್ನೇ ದೇವರು ಕೇಳ್ತಾರೆ. ಯಾಕಂದ್ರೆ ಯಾವ ರೀತಿಯಲ್ಲಿ ಚಿನ್ನವು ಪುಟಕ್ಕೆ ಹಾಕಿ ಏನಾಗ್ತದೆ, ಅದು ಶೋಧಿಸಲು ಬರ್ತದೆ. ಈಗ ನೋಡಿ, ಚಿನ್ನ ಪುಟಕ್ಕೆ ಹಾಕಿ ಅದನ್ನ ನಾಶ ಮಾಡ್ಬೇಕು ಅಂತ ಯಾರೋ ಒಬ್ಬ ಗೋಲ್ಡ್ ಸ್ಮಿತ್ ಟ್ರೈ ಮಾಡಲ್ಲ. ನಾನು ಒಂದ್ಸರಿ ಗೋಲ್ಡ್ ಬಗ್ಗೆ ಮಾತಾಡಿದಾಗ ನಾನು ಹೇಳಿದ್ದೆ, ಸುಮಾರು 1 ಟನ್ ಗೋಲ್ಡ್ ಅಲ್ಲಿ ಕೇವಲ 8 ಗ್ರಾಮ್ ಮಾತ್ರ ಚಿನ್ನ ಇದೆ. 1 ಟನ್ ಗೋಲ್ಡ್ ನಲ್ಲಿ 1 ಟನ್ ಓರ್, ಆ ಓರ್ ನಲ್ಲಿ ನೋಡ್ಬೇಕಂದ್ರೆ ಗೋಲ್ಡ್ ಎಷ್ಟಿರ್ತದೆ ಅಂತ ಹೇಳ್ಬೇಕಂದ್ರೆ 8 ಗ್ರಾಮ್ ಮಾತ್ರ. ಇನ್ನ ನಾವು ನೋಡುವಾಗ ಮಿಕ್ಕಿದ್ದು ಬೇಡದೇ ಇರುವಂತ ಒಂದು ವಿಚಾರ. ಅದಕ್ಕೆ ಏನ್ ಮಾಡ್ತಾರೆ ಅಂತ ಹೇಳ್ಬೇಕಂದ್ರೆ ಪ್ರೋಸೆಸ್ಗಳಿದೆ. ಅದ್ರಲ್ಲಿ ಏನ್ ಮಾಡ್ತಾರೆ ಅಂತ ಹೇಳ್ಬೇಕಂದ್ರೆ ಅಷ್ಟು ಏನ್ ಮಾಡ್ಬಿಡ್ತಾರೆ ಅಂದ್ರೆ ತೆಗೆದು ಹಾಕಿ ಅವ್ರು ಕಾನ್ಸಂಟ್ರೇಟ್ ಮಾಡೋದು ಯಾವುದು ಅಂತ ಹೇಳ್ಬೇಕಂದ್ರೆ ಕೇವಲ 8 ಗ್ರಾಮ್. ಅದೇ ರೀತಿಯಾಗಿ ನೋಡ್ಬೇಕಂದ್ರೆ ದೇವ್ರು ನಮ್ಮನ್ನು ನೋಡಿದಾಗ ಏನಾಗುತ್ತೆ ಅಂತ ಹೇಳ್ಬೇಕಂದ್ರೆ ಬೇಡದೇ ಇರೋದೇ ನಮ್ಮ ಹತ್ರ ಇರ್ತದೆ. ದೇವ್ರಿಗೆ ಬೇಡ ಅದು. ಇದೆಲ್ಲ ಇಟ್ಕೊಂಡು ನಾವು ಪರಲೋಕ ರಾಜ್ಯಕ್ಕೆ ಬರಕ್ ಆಗಲ್ಲಪ್ಪ. ನನಗೆ ಬೇಕಾಗಿರೋದು 8 ಗ್ರಾಮ್ ಮಾತ್ರ. ವಾಟ್ ಐ ಆಮ್ ಸೀಯಿಂಗ್ ಇಸ್ ಓನ್ಲಿ 8 ಗ್ರಾಮ್ಸ್. ನಿನ್ನ ಹತ್ರ ಟನ್ ಗಟ್ಟಲೆ ಇದೆ. ಅದನ್ನ ನಾನು ಏನ್ ಮಾಡ್ಬೇಕಾಗಿದೆ ಅಂದ್ರೆ ನಿನ್ನಿಂದ ತೆಗಿಬೇಕಾಗಿದೆ. ಅದಕ್ಕೋಸ್ಕರ ನಾನೇನ್ ಮಾಡ್ತೀನಿ ಅಂದ್ರೆ ನಿನಗೆ ಪುಟಕ್ಕೆ ಹಾಕ್ತೀನಿ. ಕಷ್ಟಗಳು ಬಂದಾಗ ನೋಡ್ಬೇಕಂದ್ರೆ ಚೆನ್ನಾಗಿರ್ಬೇಕಂದ್ರೆ ಯಾರಾದ್ರೂ ಪ್ಯೂರಿಫೈ ಆಗ್ತಾರ? ಸುಖ ಸಂತೋಷ ನೋಡಿ, ಸೊಲೊಮೋನ ಬಿಕಮ್ ಎ ಗ್ರೇಟೆಸ್ಟ್ ಎಕ್ಸಾಂಪಲ್ ನಮ್ಮ ಮುಂದೆ. ಯಾಕಂದ್ರೆ ನಾವು ಅನೇಕ ಕಷ್ಟಗಳನ್ನು ತಾಳಿ ದೇವ ರಾಜ್ಯಕ್ಕೆ ಹೋಗ್ಬೇಕು. ಬರೀ ಸುಖಗಳನ್ನ ತಾಳ್ದ ಅಂದ್ರೆ ಸಾಲೋಮನ್ ಹಂಗಾಗ. ಸ್ಯಾಡ್ ಪಾರ್ಟ್ ಆಫ್ ಇಟ್ ಈಸ್ ಕೇವಲ 59-60 ವರ್ಷದಲ್ಲಿ ಅವನು ಸತ್ತೋಗ್ತಾನೆ ಸಾಲೋಮನ್. ದೇವರು ಅವನಿಗೆ ಎಷ್ಟು ಜ್ಞಾನ ಕೊಟ್ರು, ತಿಳುವಳಿಕೆ ಕೊಟ್ರು. 22 ವರ್ಷಗಳ ಕಾಲ, ಆತನ 7 ವರ್ಷಗಳ ಕಾಲ ಏನ್ ಮಾಡಿ ದೇವಾಲಯ ಕಟ್ತಾನೆ. ಇನ್ ಮಿಕ್ಕಿದ್ದು 20, 19, 16, 17 ವರ್ಷ ಆತನ ತನ್ನ ಅರಮನೆಗಳನ್ನ ಕಟ್ಸ್ಕೊಳ್ತಾನೆ. ಅರಮನೆ ಕಟ್ಸ್ಕೊಂಡು ಎಲ್ಲವನ್ನ ಮಾಡಿ ಕೊನೆಯದಾಗಿ ಏನ್ ಹೇಳ್ತಾನೆ, ವ್ಯರ್ಥ, ಲೈಫೇ ವ್ಯರ್ಥ, ಸಮಸ್ತವೂ ವ್ಯರ್ಥ ಅಂತ ಹೇಳ್ಬಿಡ್ತಾನೆ. ಯಾಕಂಗಾಯ್ತು? ಅದೇ ಅವ್ರ ತಂದೆ ಹೇಳ್ಬೇಕಂದ್ರೆ, ದೇವರೇ ನಿನ್ನಿಂದ ಒಂದೇ ಒಂದು ವರವನ್ನ ನಾನು ತೆಗೆದುಕೊಳ್ತೀನಿ. ಆ ವರ ಏನಂತ ಹೇಳ್ಬೇಕಂದ್ರೆ, ನನ್ನ ಜೀವಮಾನದಲ್ಲೆಲ್ಲ ನಿನ್ನ ಸನ್ನಿಧಾನ ಆಲಯದಲ್ಲಿ ಕೊಡಬೇಕಂತ ಅವನು ವ್ಯರ್ಥ ಆಗ್ಲಿಲ್ಲ. ಸಮೃದ್ಧಿ ಕೊಟ್ರು, ಇವನ್ ಕಷ್ಟ ಬಂತು. ಆದ್ರಿಂದ ಕರ್ತನಲ್ಲಿ ಪ್ರಿಯರೇ, ನೋಡಬಾಗಂತ ಸಂದರ್ಭದಲ್ಲಿ ಹೇಗೆ ಒಂದು ತಾಳ್ಮೆ ಡೆವಲಪ್ ಆಗುತ್ತೆ ಒಬ್ಬ ಮನುಷ್ಯನಲ್ಲಿ ಅಂತ ನೋಡ್ಬೇಕಂದ್ರೆ, ರೋಮಾಪುರದವರೆಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 3ನೇ ವಚನ. ಇದು ಮಾತ್ರವಲ್ಲದೆ ನಮಗೆ ಉಂಟಾಗುವ ಉಪದ್ರವಗಳಲ್ಲಿಯೂ ಉಲ್ಲಾಸವಾಗಿದ್ದೇವೆ. ಯಾಕೆಂದರೆ ಉಪದ್ರವದಿಂದ ತಾಳ್ಮೆ ಹುಟ್ಟುತ್ತದೆ. ಉಪದ್ರವದಿಂದ ತಾಳ್ಮೆ ಹುಟ್ಟುತ್ತೆ. ತಾಳ್ಮೆಯಿಂದ ಅನುಭವ ಸಿದ್ಧಿ ಹುಟ್ಟುತ್ತದೆ. ಅಂತೆ ಅನುಭವದಿಂದ ನಿರೀಕ್ಷಣ ಹುಟ್ಟುತ್ತದೆ ಎಂದು ಬಲ್ಲೆವು. ಅನುಭವದಿಂದ ನಿರೀಕ್ಷಣ ಹುಟ್ಟುತ್ತದೆ, ದೇವರ ಮೇಲೆ ನಿರೀಕ್ಷಣ ಹುಟ್ಟುತ್ತದೆ ಎಂಬುದನ್ನು ಬಲ್ಲೆವು. ನಿರೀಕ್ಷೆಯು ನಮ್ಮ ಆಶೆಯನ್ನು ಭಂಗಪಡಿಸುವುದಿಲ್ಲ. ನಮಗೆ ಸಾಕು ಬಿಡಿ. ಈಗ ಏನಾಗಿತ್ತು ಅಂತ ಹೇಳ್ಬೇಕಂದ್ರೆ, ದೇವರ ಒಂದು ಮೆಥಡಾಲಜಿನೇ ಬೇರೆ ಇರ್ತದೆ. ದೇವರೇ ನನ್ನ ಒಂದು ನಂಬಿಕೆನೆ ಹೆಚ್ಚು ಅಂತ ದೇವ್ರನ್ನ ಪ್ರೇಯರ್ ಮಾಡ್ಕೊಂಡ್ರಂತೆ. ಆವಾಗ ಕಷ್ಟಗಳೇ ಜಾಸ್ತಿ ಬಂತಂತೆ. ಅವನು ಹೋಗ್ಬಿಟ್ಟು ದೇವ್ರನ್ನ ಕೇಳ್ಕೊಂಡ್ರಂತೆ, ದೇವ್ರೇ ನನ್ಗೆ ನಂಬಿಕೆ ಹೆಚ್ಚು ಅಂತ ಹೇಳ್ಬೇಕು, ಕಷ್ಟಗಳೇ ಬರ್ತಾ ಇದಲ್ಲ ಒಂದ್ರ ಮೇಲೆ ಒಂದು ಅಂತಾನೆ ಹೇಳುವಾಗ, ದೇವರ ಒಂದು ಮೆಥಡೇ ಆತರ. ದೇವರೇ ನನಗೆ ಪೇಷನ್ಸ್ ಕಾಳ ಕಡಿಮೆ ಇದೆ,
ನನಗೆ ಒಂದು ಪೇಷನ್ಸ್ ನ ಡೆವಲಪ್ ಮಾಡ್ಬಿಡು ಅಂತ ದೇವರು ಕೇಳಿದ ತಕ್ಷಣ ಪೇಷನ್ಸ್ ಹಾಗೆ ಏನೋ ಮಾರ್ಕೆಟ್ ಅಲ್ಲಿ ಸಿಗುತ್ತಾ? ದೇವ್ರನ್ನ ಪ್ರೇಯರ್ ಮಾಡಿದಾಗ ಬಂದಂತೆ ಮಾರಣದಿಂದ ಬಾಧೆಗಳು ಬರಕ್ ಸ್ಟಾರ್ಟ್ ಆಯ್ತಂತೆ. ಯಾಕಂದ್ರೆ ಬಾಧೆಗಳಿಂದ ಅಲ್ವರಾ. ಆದುದರಿಂದ ಬಾಧೆಯನ್ನ ಒಂದು ವಿಚಾರ ನೋಡ್ಬೇಕಂದ್ರೆ ಇಟ್ ಈಸ್ ಡಿರೈವ್ಡ್ ಫ್ರಮ್ ದಿ ಗ್ರೀಕ್ ವರ್ಡ್ ಟ್ರೈಬಿಲಮ್. ಟ್ರೈಬಿಲಮ್ ಅಂತ ಹೇಳಿದ ಅಂದ್ರೆ ಏನಾಗುತ್ತೆ ಅಂತ ಹೇಳ್ಬೇಕಂದ್ರೆ, ಈ ಭತ್ತದ ತೆನೆ ಇದೆ ನೋಡಿ, ತೆನೆನ ಏನ್ ಮಾಡ್ತಾರೆ ಅಂದ್ರೆ ಭತ್ತದ ಇದರಿಂದ ಹೊಡೆದು ತೆಗೆದು ಬಿಡ್ತಾರೆ. ಭತ್ತದ ತೆನೆ ಸುತ್ತಲೂ ಏನಾಗಿರುತ್ತೆ ಅಂದ್ರೆ ಅದಕ್ಕೆ ಒಂದು ಒಟ್ಟು ಇರ್ತದೆ. ಈಗ ಒಟ್ಟನ್ನ ತೆಗಿಬೇಕು. ಆ ಒಟ್ಟು ತೆಗೆದಾಗ ನೋಡುವಂತ ಸಂದರ್ಭದಲ್ಲಿ ಒಳಗೆ ಗೋಧಿ ಕಾಳಿರ್ತದೆ. ಈಗ ಒಟ್ಟು ತೆಗಿಸೋದು ಹೇಗೆ? ಅದಕ್ಕೆ ನಾನು ನೋಡುವಾಗ ವರ್ಣಾನ ಕಣ ಇತ್ತು ನೋಡಿ, ಅವ್ನೇನ್ ಮಾಡ್ತಾರೆ ಫ್ಲಾಟ್ ಆಗಿರೋಂಥ ಜಾಗದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಆ ಗೋಧಿನ ಬೀಜನ ಹಾಕ್ಬಿಡ್ತಾರೆ. ಅದ್ರ ಮೇಲೆ ಏನಾಗ್ತದೆ ರೋಲಿಂಗ್ ಸ್ಟೋನ್ನ ಬಡಿಯೋದು ಒಂದಮ್ಮ, ಅದು ಬೇರ್ಪಡಿಸಲು ಮಾಡ್ತಾರೆ. ಈಗ ಒಟ್ಟನ್ನ ತೆಗಿಬೇಕಲ್ಲ, ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಆ ರೋಲಿಂಗ್ ಸ್ಟೋನ್ ಇದೆ ನೋಡಿ, ಅದನ್ನ ಇದ್ರ ಮೇಲೆ ಹಾಯಿಸ್ತಾರೆ. ಅವಾಗ ಏನಾಗುತ್ತೆ, ಅದು ಆ ಕಾಳು ಸ್ಕ್ವೀಸ್ ಆಗಿ ಒಟ್ಟು ಸಪರೇಟ್ ಆಗ್ಬಿಡ್ತದೆ. ಆವಾಗ ಏನಾಗ್ತದೆ ಅಂದ್ರೆ ಆತನು ಇದನ್ನ ಮೊರ ತಕೊಂಡು ಒಂದ್ಸರಿ ಜರಡೆ ಇಟ್ಟಾಗ ಏನಾಗುತ್ತೆ, ಒಟ್ಟುಗಳೆಲ್ಲ ಹೋಗ್ಬಿಡ್ತದೆ, ಕಾಳು ಮಾತ್ರ ಕೆಳಗೆ ಬೀಳುತ್ತೆ. ಆದ್ಮೇಲೆ ನಮಗೆ ಬಾಧೆಗಳು ಯಾಕೆ ಬರ್ತದೆ ಅಂತ ನಾನು ನೋಡುವಾಗ ನಮ್ಮಲ್ಲಿ ದೇವರು ಇರುವಂತ ದೈಹಿಕವಾದಂತ ಎಲ್ಲಾ ವಿಚಾರಗಳನ್ನು ತೆಗೆದು ಹಾಕಲು ಬರ್ತದೆ. ಆದ್ದರಿಂದ ಭಕ್ತನಾದಂತ ಯಾಕೋಬ ಒಂದು ಮಾತನ್ನ ಹೇಳ್ತಾರೆ. ಯಾಕೋಬ 1:2-4 ವಚನದವರೆಗೆ ನಾವು ಓದ್ಬಿಟ್ಟು ಈ ಒಂದು ಪಾಠವನ್ನ ಮುಗಿಸೋಣ. ಯಾವ ರೀತಿ ಅಂತ ಏನ್ ಮಾಡುತ್ತೆ ಅಂತ ಹೇಳ್ಬೇಕಂದ್ರೆ, ಯಾಕೋಬ 1:2-4. ನನ್ನ ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನುಂಟು ಮಾಡುತ್ತದೆಂದು ತಿಳಿದು. ನೋಡಿ, ನಿಮಗೆ ನಂಬಿಕೆಗೆ ಆಗುವಂತ ಪರಿಶೋಧನೆಯು ಏನಾಗುತ್ತೆ? ತಾಳ್ಮೆಯನ್ನು ಉಂಟು ಮಾಡುತ್ತದೆ ಎಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದ್ದೆಂದು ಎಣಿಸಿರಿ. ಆ ತಾಳ್ಮೆಯು ಸಿದ್ಧಿಗೆ ಬರಲಿ. ನೋಡಿ, ಆ ತಾಳ್ಮೆಯು ಸಿದ್ಧಿಗೆ ಬರಲಿ. ಆಗ ನೀವು ಶಿಕ್ಷಿತರು, ಸರ್ವಸುಗುಣವುಳ್ಳವರು, ಏನೂ ಕಡಿಮೆ ಇಲ್ಲದವರು ಆಗಿರುವಿರಿ. ಎಂತ ಮಾಡ್ತದೆ ಅಂತ ಹೇಳಬೇಕಂದ್ರೆ, ನೀವು ಏನೂ ಕಡಿಮೆ ಇಲ್ಲದವರು ಸರ್ವಸುಗುಣವುಳ್ಳವರು ಆಗುವಿರಿ. ಆದುದರಿಂದ ಆ ತಾಳ್ಮೆ ಸಿದ್ಧಿಗೆ ಬರಲಿ. ದೇವರು ಆತನ ಕೆಲಸ ಮಾಡ್ಲಿಕ್ಕೆ ನೀವು ಬಿಡುಬಿಡಿ. ಯಾಕಂದ್ರೆ ನಮ್ಮನ್ನ ಯಾರೇ ಆಗ್ಲಿ, ಗೋಲ್ಡ್ ಸ್ಮಿತ್ ಗೋಲ್ಡ್ ನ ತಗೊಂಡು ಹೋಗ್ಬಿಟ್ಟು ಬೆಂಕಿಲಿ ಹಾಕ್ಬೇಕಂದ್ರೆ ಅದನ್ನ ನಾಶ ಆಗ್ಲಿ ಅಂತ ಮಾಡಕ್ ಹೋಗಲ್ಲ. ಅದೇನಾಗ್ಲಿ ಇನ್ನೂ ಪ್ಯೂರಿಫೈ ಆಗ್ಲಿ ಅಂತ ಮಾಡ್ತಾನೆ. ಆದುದರಿಂದ ವಿಚಾರಗಳು ಹೇಳಲಿಕ್ಕೆ ಬಹಳ ಸುಲಭ ಅಲ್ವರ. ವಿಚಾರಗಳು ಹೇಳಲಿಕ್ಕೆ ಬಹಳ ಸುಲಭ. ಅವು ನಮ್ಮ ಲೈಫಲ್ಲಿ ಪಾಸ್ ಆಗ್ಬೇಕಂದ್ರೆ ಹೇಳಿದಷ್ಟು ವಿಚಾರಗಳು ಸುಲಭ ಇರಲ್ಲ, ಕಷ್ಟ. ಆದ್ದರಿಂದ ಅವೆಲ್ಲವನ್ನು ತಾಳಿಕೊಳ್ಳುವಂತನ್ನೇನು ಕೊನೆಯದಾಗಿ ಆತನಿಗೆ ಜೀವವೆಂಬ ಜಯಮಾಲೆ. ಆದ್ರಿಂದ ನಮ್ಗೆ ಕಷ್ಟ ಬರ್ತದ, ಅದು ದೇವರ ಚಿತ್ತ. ಯಾಕಂದ್ರೆ ನಮಗೆ ಒಳ್ಳೇದಾಗ್ಬೇಕು ಅಂತ ಒಳ್ಳೆ ಒಂದು ನೇಚರ್ಗಳು, ಒಳ್ಳೆ ಗುಣಗಳು ಬರಬೇಕು ಅಂತ ಏನ್ ಮಾಡ್ತಾರೆ, ದೇವರು ನಮ್ಮನ್ನ ಪ್ಯೂರಿಫೈ ಮಾಡ್ತಾರೆ. ಆದ್ರಿಂದ ನಾವೇನ್ ಮಾಡ್ಬೇಕು ಅಂದ್ರೆ ದೇವರಿಗೆ ಒಪ್ಪಿಸ್ಕೊಡ್ಬೇಕು. ನಮ್ಮಲ್ಲಿ ಏನಾದ್ರೂ ಕೆಟ್ಟ ಗುಣ ಇಲ್ಲ ಅಂತ ಯಾರಾದ್ರೂ ಹೇಳಲಿಕ್ಕಾಗತ್ತೆ. ದೇವರಿಗೆ ಇಷ್ಟ ಇಲ್ಲದೇ ಇರೋಂಥ ಗುಣಗಳೇನಾಯ್ತು ಅಂದ್ರೆ ಅದನ್ನ ನಾವೇ ಐಡೆಂಟಿಫೈ ಮಾಡ್ಕೊಂಡು ತೆಗೆದು ಆತನ ಮುಂದೆ ಯೋಗ್ಯರಾಗಿ ಕಾಣಿಸಿಕೊಳ್ಳುವ ಹಾಗೆ ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಆದುದರಿಂದ ವಾಗ್ದಾನ ಮಾಡಿದ ಆತನ ನಂಬಿಕಸ್ಥನಾಗಿರುವುದರಿಂದ ವಾಗ್ದಾನದ ಫಲವನ್ನ ನಾವು ದೇವರ ಚಿತ್ತವನ್ನ ಏನೋ ಮಾಡ್ಬಿಟ್ಟಿದ್ದೀವಿ, ದೀಕ್ಷಾ ಸ್ನಾನ ತೆಗೆದುಕೊಂಡು ಬಿಟ್ಟಿದ್ದೀವಿ. ಆದರೆ ವಾಗ್ದಾನದ ಫಲ ನೋಡ್ಬೇಕಂದ್ರೆ, ಪರಲೋಕ ರಾಜ್ಯ ಸಿಗ್ಬೇಕಂದ್ರೆ ನಿಮಗೆ ತಾಳ್ಮೆ ಬೇಕು. ದೇವರು ತಾನೇ ಆ ತಾಳ್ಮೆಯನ್ನು ಕೊಟ್ಟು ತನ್ನ ಚಿತ್ತವನ್ನ ನಮ್ಮಲ್ಲಿ ನೆರವೇರಿಸುವ ಹಾಗೆ ದೇವರು ನಮ್ಮನ್ನ ನಡೆಸಲಿ. ಆಮೇಲೆ